MM4835 ಆ್ಯಕ್ಚುಲಿ ಒಳ್ಳೊಳ್ಳೆ ವಿಜುವಲ್ಸ್ ಮಿಸ್ ಆಗೋಗ್ತಿದ್ದೆ. ವಿದೌಟ್ ಅ ಜಿಬ್ರಾ ಕ್ರಾಸಲ್ಲಿ ರಾಂಗ್ ಬೈ ನಿಲ್ಸ್ಕೊಂಡಿದ್ದ. HC 8485 ಗಾಡಿ ಅದು. ರಾಂಗ್ ಬೈದಲ್ಲಿ ಆಟೋ, ಅಲ್ಲಿ ರೆಡ್ ಕಲರ್ ಆಟೋ ಇದೆಯಲ್ಲ, ಅದು ರಾಂಗ್ ಬೈದಲ್ಲಿ ನಿಲ್ಸ್ಕೊಂಡಿದ್ದ. ಒಂದು ಹುಡುಗಿ ಸೇಮ್ ಇದೇ ಥರ ಇಬ್ಬರು ಹುಡುಗಿರಿದ್ರು, ಮುಸ್ಲಿಮ್ಸ್ ಹುಡುಗಿರು ರಾಂಗ್ ಬೈ ಬಂದರು. ಇಲ್ಲಿ ವಿಷಯಸ್ ಕವರ್ ಮಾಡೋದು ಬೇಡ ಅನ್ಕೊಂಡು ತುಂಬ ಆಟಗಳು ನಡೀತಾ ಇದ್ವು. ಏನು ಹಂಗೆ ಕವರೇ ಮಾಡಲಿಲ್ಲ, ಹಂಗೆ ಸುಮ್ಮನೆ ಬರ್ತಾನೆ ಇದೆ. ಬಟ್ ಆದರೆ ಬ್ರೆಡ್ ಅವ್ರ ಕೈಲಿರೋದು, ನಾನು ಬ್ರೆಡ್ ತೊಗೋಬೇಕು ಅಂತ ದುಡ್ಡು ಇಸ್ಕೊಂಡಿದ್ದಾರಲ್ಲ, ಅದಕ್ಕೆ ಅವ್ರು ಆ್ಯಕ್ಟಿವಿಟಿ ಮಾಡ್ತಿರೋದು. ಎಂಥ ವಿಷಯ ಗೊತ್ತಾದ್ರು. ಆಟೋದವ್ರಿಗೂ ರಾಂಗ್ ಬೈನಲ್ಲಿ ಬಂದಿರೋದು, ಜೂಬ್ರಾ ಕ್ರಾಸ್ ಮೇಲೆ ನಿಂತಿದ್ದ. ಎಂಥ ಅದ್ಭುತವಾದ ವಿಷಯ. ಇನ್ನೂ ಆ್ಯಕ್ಚುಲಿ ಅಪ್ಲಿಕೇಶನ್ ಆನ್ ಆಗಿಲ್ಲ. ಹಿಡನ್ ಕ್ಯಾಮ್ರಾ, ಮೇನ್ ಕ್ಯಾಮ್ರಾದಲ್ಲೇ ರೆಕಾರ್ಡ್ ಮಾಡ್ತಿರೋದು. ಹಿಡನ್ ಕ್ಯಾಮ್ರಾ ಆನ್ ಆಗಲಿಲ್ಲ, ಬಂದಿದ್ದು ಇನ್ನೂ ಆಗಿಲ್ಲ ಅದು. ಅಲ್ಲ, ಕ್ಯಾಮ್ರಾ ಆಗಿದ್ರೆ ಸಡನ್ ಕ್ಯಾಮ್ರಾ ಆನ್. ಸದ್ಯ 8:25 ಕರೆಕ್ಟಾಗಿ ಇವಾಗ ಸ್ಟಾರ್ಟ್ ಮಾಡಿತ್ತು. ಊಟ ಡಿಸ್ಟ್ರಿಬ್ಯೂಷನ್ ಮಾಡಿತ್ತು. ಆ್ಯಕ್ಚುಲಿ 8 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. 8 ಗಂಟೆಗಿಂತ ಮುಂಚೆ ಸ್ಟಾರ್ಟ್ ಮಾಡೋದು. 8:15ಗೆಲ್ಲ ರೀಚೇ ಬರ್ತಾಯಿದೆ. 8 ಗಂಟೆಗೆ ಮೇನ್ ಟೈಮಿಂಗ್ ಕರೆಕ್ಟಾಗಿ 8 ಗಂಟೆ. ಸೊ ಇವತ್ತು ಸಿಕ್ಕಾಪಟ್ಟೆ ಲೇಟ್ ಆಗಿದೆ. ಅಫ್ಕೋರ್ಸ್ ಲೇಟ್ ಆಗಿದೆ ಅಂತ ಟ್ರೈನ್ ಮಿಸ್ ಮಾಡ್ಕೊಳ್ಳಿ ಅಂತ ಮಾಡ್ತಾರೆ. ಸ್ಟ್ರಾಟಜಿ ಇದೆ. ಇಲ್ಲಿ ಕೂಡ ಸಿಕ್ಕಾಪಟ್ಟೆ ಜನ ಇದೆ. ಸುಮಾರು 500 ಜನ ಇರ್ಬೋದು. ಲೈನ್ ಆ ಕಡೆ ಕಾಂಪೌಂಡ್ ಕ್ರಾಸ್ ಮಾಡ್ಕೊಂಡು ಹೊರಟಾಗಿದೆ. ಬಿಟ್ಟಿರೋದು ಹರೀಶ್ ಮತ್ತು ಕುಬುದರ ಕದಲ ಬಾಲಗುಚ್ಚಿಗಳ ಹೊರಟು ಅಲ್ಲಿರೋ ಘಾಟಿ ನಡೀತಾ ಇದೆ. ಇವತ್ತು 5ನೇ ತಾರೀಕು. ಅದಕ್ಕೆ
ಸುಳೆವ ಎತ್ತ ಬಿಡ್ರಿ ಗುಟ್ಟಾಟ ಆಡ್ತಾರೆ ಅಂದರೆ ಅಲ್ಲಿ ಆ ಕಡೆ ಬಂದು ನಿಂತ್ಕೊಂಡ್ರೆ ಆ ಕಡೆ ಹೋಗಿ ಬಿಡ್ತಾರೆ, ಈ ಕಡೆ ಬಂದು ನಿಂತ್ಕೊಂಡ್ರೆ ಈ ಕಡೆ ಹೋಗಿ ಬಿಡ್ತಾರೆ. ಬಿಡ್ರಿ ಗುಟ್ಟಲ್ಲಿ ಯಾಕೆ ಹೋಗೋದಿದ್ದು ಗೊತ್ತಾಗಿದೆ, ಅಲ್ಲಿ ಬ್ಯಾಗ್ ಇಟ್ಟಿದ್ದೀನಿ ಇಲ್ಲಿ ಎತ್ತ ಬಿಡ್ರಿ ಗುಟ್ಟಾಟ ಆಡ್ತಾರೆ ಜನಗಳು. ಇವತ್ತಲ್ಲಿ ನಡೀತಾ ಇರೋದು ಅವಾಗಿದ್ದ ಅಂದರೆ ಈ ಕಡೆ ಸೈಡಲ್ಲಿ ಅಲ್ಲಿ ಊಟ ಇಸ್ಕೊಂಡು ಇಲ್ಲಿ ಬಂದು ಬಿದ್ಕೊಂಡು ಊಟ ಮಾಡ್ತಿದ್ದಲ್ಲ ನಾನು ಯಾವಾಗಲೂ. ಸೊ ಅದಕ್ಕೋಸ್ಕರ ಈ ಕಡೆ ಯಾರು ಊಟ ಮಾಡಬೇಡಿ ಅಂತ ಅಲ್ಲ ಬಂದು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಆ ಕಡೆಗೆ ಹೋಗಿ ಎಲ್ಲ ತಿಂದ್ಬಿಟ್ಟು ಒಳಗಡೆಗೆ ಎಸ್ಬಿಡ್ತಾರೆ, ಬಂದ್ಬಿಟ್ಟು ಎಸ್ಬಿಡ್ತೀರಾ ಅಥವಾ ತಿಂದ್ಬಿಟ್ಟು ಎಸ್ಬಿಟ್ಟು ಹೋಗ್ಬಿಡ್ತೀರಾ ಅಂತ ಗಲಾಟೆ ಮಾಡ್ತಿದ್ದಾರೆ. ಅಲ್ಲಿ ತಿರೋರು ಎಲ್ಲರೂ ಸೆಕೆಂಡ್ ರೌಂಡ್ ಥರ್ಡ್ ರೌಂಡೆಲ್ಲ ಇಸ್ಕೊಬಿಟ್ರು. ಎಲ್ಲನೇ ಹೋಗೆಲ್ಲ ಇವಾಗ ಹೋಗ್ತಾ ಇದ್ವಿ. ಬಹುಶಃ 1 ರೌಂಡ್ ಸಿಗುತ್ತೆ ಅಲ್ಲಿಗೆ ಅಷ್ಟೇ. ನೋಡೋದು ಅವ್ರು ಕೊಡ್ತಿರೋದ್ರೆ ಇಸ್ಕೊಳ್ಳೋಷ್ಟು ಟೈಮ್ ಇಲ್ಲ. ಟ್ರೈನ್ ಬಂದುಬಿಡುತ್ತೆ ಈಗ ಅಲ್ಲೇ 8:45. ಟ್ರೈನ್ ಬಿಡೋದಕ್ಕೆ ಅರ್ಧ ಗಂಟೆ ಇದೆ. ಇನ್ನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ 15 ಮಿನಿಟ್ಸ್ ಟೈಮ್ ಇದೆ. ಅದೆಲ್ಲ ಪಕ್ಕ ಸ್ಟ್ರಾಟಜಿ ಹಾಕ್ಕೊಂಡೇ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿರೋದು. ಫಸ್ಟ್ ಆಫ್ ಆಲ್ ಮಧ್ಯಾಹ್ನ ಕೂಡ ಇಲ್ಲೇ ಊಟ ಡಿಸ್ಟ್ರಿಬ್ಯೂಷನ್ ಮಾಡ್ತಾರಂತೆ. ಅದಕ್ಕೂ ಸೂಚನೆ ಕೊಟ್ಟರು. ಅಲ್ಲಿ ಅಭಿರೀಶ್ ಗಾಡಿ TVS ಗಾಡಿ ಹೋಗ್ತಾ ಅವಮಾನ ಮಾಡ್ತಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಹೆವಿ ಸ್ಮೋಕ್ KA09F4980 ಹೆವಿ ಸ್ಮೋಕ್ ಬಗ್ಗೆ ಹೋಗುತ್ತೆ. ಬೇಗ ಕೊಡಮ್ಮ. ನಡಿ ಅಂದ್ರೂ ಕೊಟ್ಟಿಲ್ಲ ಮುಂಜಾನೆ 60 ರೂಪಾಯಿ ಏನು ಈ ಬಡ್ಡೆ ತಗೋಕ್ಕೆ ಬರ್ಸೋಕ್ಕೆಲ್ಲೂ ಜಾಗ ಸಿಕ್ಕಿಲ್ಲ. ಎಂಥ ಬಿಡ್ರಿ ಊಟ ಆಟ ಆಡ್ತಾರೆ ಅಂದರೆ ಅಬ್ಬಬ್ಬ ಇಲ್ಲೇ ಬ್ಯಾಗ್ ಇಟ್ಟೋಗಿದ್ದೀನಿ. ಇಲ್ಲೇ ಹೊರತಾನೆ ವಾದ ವ್ಯಕ್ತಿಗಳು ಆ ವಾರಗಟ್ಟುಗಳ ಅವರ ಜಗತ್ತಲ್ಲಿ ಅಂದರೆ ಅಬ್ಬಬ್ಬ ಇಲ್ಲೇ ಅದೇನು ಕುಳ್ಕೊಬೋದಿಲ್ಲ
ಅಲ್ಲೇ ಕಾಣ್ತಾವ್ರಲ್ಲ, ಅಲ್ಲೇ ಅವರ ಮೀನು ಹಿಡಿಯೋರು. KA10 A4293 ಗಾಡಿ. ಅಲ್ಲಿ ಇಬ್ಬರು ಮುಸ್ಲಿಮ್ಸ್ಗಳು ಪ್ರಿಪೇರ್ ಶಾರ್ಟಲ್ಲಿ ಸಿಕ್ಕಿದ್ರಲ್ಲ, ಒಬ್ಬ ಮುಸ್ಲಿಮ್ ಒಬ್ಬ ಹಿಂದಿರಬೇಕು, ದಾರ್ಶನ್ ಹೋಟೆಲ್ ಒಬ್ಬ ಅಂತೂ ಮುಸ್ಲಿಮ್ ಆಟೋ ಡ್ರೈವರು, ಲಗೇಜ್ ಆಟೋ ಓಡಿಸಲ್ಲ. ಹೌದು, ಆ್ಯಕ್ಚುಲಿ ಅವ್ರು ಮುಂದೆ ಡೇಟಲ್ಲಿ ತಿಬ್ಬಲ್ಲಿ ಕೂತ್ಕೊಂಡಿದ್ದಿದ್ದು ಸಾಲ ಮಾಡ್ತಿದ್ದಲ್ಲ, ಅದೇ ಜಾಗ ಕೂತ್ಕೊಂಡಿದ್ದಾರೆ. ಆ್ಯಕ್ಚುಲಿ ಅಲ್ಲಿ ಟ್ರೈನ್ ಕ್ಯಾಚ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಕೂಡ ರೆಕಾರ್ಡ್ ಮಾಡಿದೆ. ಸುಮ್ಮನೆ ಮೊಬೈಲ್ ಬ್ಯಾಗಲ್ಲಿ ಇಟ್ಬಿಟ್ಟು ಫಟಾಫಟ್ ಅಂತೆಲ್ಲ ಸ್ನಾನ ಮಾಡ್ಕೊಂಡು ಮೊಟ್ಟೆ ಹಾಕ್ಕೊಂಡು ಓಡ್ ಬಂದೆ. 1 ಗಂಟೆ ಟೈಮಲ್ಲಿ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ಟಿದ್ದೀನಿ ಇವತ್ತು. ಅದಕ್ಕೆ ಒದ್ದೆ ಬಟ್ಟೆ 50% ಒದ್ದೆ ಇದೆ, ಬಟ್ಟೆ ಅದನ್ನ ಹಾಕ್ಕೊಬಂದೆ. ಗೆಸ್ಟ್ ಮಾಡಿರಲ್ಲ ಎಷ್ಟು ಬೇಗ ಕೆಲಸ ಹೋಗ್ತಾ ಇವತ್ತು ಅಂತ ಹೇಳ್ಬೇಕಾದ್ರೆ 8:45 ಊಟ ಮಾಡೋಕ್ಕೆ ಹೋದೆ. ಸಂತೃಪ್ತಿದು 50 ಮಿನಿಟ್ಸಲ್ಲಿ ಮುಗಿಸೋಣ ಅಂತ ಅಂದ್ಕೊಂಡು ಕರೆಕ್ಟಾಗಿ 3 ರೌಂಡ್ ಊಟ ಮಾಡಿದೆ. ಹೊಟ್ಟೆ ತುಂಬ ಹಾಕ್ಬಿಟ್ರು. ಸರಿ, ಅಲ್ಲಿಂದ ಟ್ರೈನ್ ಹೋದೆ. ಕರೆಕ್ಟಾಗಿ ಟ್ರೈನ್ 9:15ಗೆ ಗೆರೆಗೆ ಹೋದಾಗ ಸ್ಟಾರ್ಟ್ ಮಾಡಿದಾಗ ನಾನು ಕೂಡ ಕರೆಕ್ಟಾಗಿ ಅದೇ ಟೈಮ್ಗೆ ಓಡೋಗಿ ನೀರು ಹಿಡ್ಕೋಬೇಕು ಅಂದ್ಕೊಂಡಿದ್ದೆ. ಆದರೆ ನೀರು ಹಿಡ್ಕೊಳಕ್ಕಾಗಲಿಲ್ಲ, ಓಡೋಗಿ ಎತ್ಕೊಬಿಟ್ಟೆ. ನನ್ನ ಪ್ಲ್ಯಾನ್ ಇದ್ದಿದ್ದು ಇಲ್ಲಿ ಇಳಿಯೋಣ ಅಂತ. ಇಲ್ಲಿ ಈ ಕಡೆಯಿಂದ ಫಸ್ಟ್ ಹೋಗ್ಬಿಡೋದ, ಮಾಮೂಲಿ ಮೊಬೈಲ್ ಚಾರ್ಜ್ ಮಾಡ್ಕೊಂಡು ಒಳಗಡೆ ಕೂತ್ಕೊಂಡು ಇದರೊಳಗಡೆ ಟ್ರೈನ್ ಒಳಗಡೆ ಮೈಸೂರು ನಂಜನಗೂಡು ಬಂದು ನಂಜನಗೂಡಿಂದ ಮತ್ತೆ ಮೈಸೂರಿಗೆ ಹೋಗಿ ಪುನಃ ಮೈಸೂರಿಂದ ನಂಜನಗೂಡಿಗೆ ಅದೇ ಟ್ರೈನಲ್ಲಿ ಬಂದು ಆಮೇಲೆ ಇಳ್ಕೊಳ್ಳೋಣ 12:15ಗೆ ಇಲ್ಲಿ ಇಳ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಜೊತೆಗೆ ಅಲ್ಲಿ ಬ್ರಿಡ್ಜ್ ತೊಗೊಳೋದ ನಂಜನಗೂಡು ರೈಲ್ವೆ ಸ್ಟೇಷನ್ ಹತ್ರ ಗೆಸ್ ಮಾಡಿ ಪ್ಲ್ಯಾನ್ ಮಾಡಿದ್ದೆ. ಆದರೆ ಟ್ರೈನ್ 9:15 ಬಿಟ್ಟಿದ್ದು ಚುಕ್ಕುಪುಕ್ಕು ಬೇಗ ತಂದುಬಿಟ್ಟಬಿಟ್ಟು ಇವಾಗ 10 ಗಂಟೆನೂ ಇಲ್ಲ ಗುರು, 1 ಗಂಟೆ ಒಳಗಡೆ ಬಂದುಬಿಟ್ಟೋಣ. ವಿತಿನ್ 1 ಅವರ್ ಬಂದು ಇಲ್ಲಿ ನಿಲ್ಲಿಸ್ಬಿಟ್ಟೋಣ ಗಾಡಿ. ಯಾರು ಹೇಳ್ಬಾರ್ದು, ಟೈಮ್ ಇನ್ನೂ ಸಿಕ್ಕಾಬಿಟ್ಟೈತಲ್ಲ, ಚೆಕ್ ಅಂತ ಹೇಳ್ಕೊಬಿಟ್ಟೆ. ನಾನು ಇಲ್ಲ, ನನ್ನ ಪ್ಲ್ಯಾನ್ ನಾನು ಶೇರ್ ಮಾಡ್ಕೊಬಿಟ್ಟೆ. ಇಲ್ಲಿ ಇಳ್ಕೊಂಡು ಫಟಾಫಟ ಸ್ನಾನ ಮಾಡ್ಕೊಂಡು ಓಡ್ ಬಂದೆ. ಸೊ ಈಗ 11:15ಗೆ ಇನ್ನೊಂದು ಟ್ರೈನ್ ಬರುತ್ತೆ, ಆ ಟ್ರೈನ್ ಹತ್ಕೊಬಿಟ್ಟು ಮತ್ತೆ ಮೈಸೂರಿಗೆ ಹೋಗ್ಬಿಡ್ತೀವಿ. ಅಂದರೆ ವಿತೌಟ್ ಶವರ್ ಹೋಗ್ತಿದ್ದವನು ವಿತ್ ಶವರ್ ಹೋಗ್ತಾಯಿದ್ದೀನಿ ಅಷ್ಟೇ. ಬಹುಶಃ ಮಧ್ಯಾಹ್ನ ಅಲ್ಲಿ ಊಟ ಸಿಗ್ಬೋದು ಅಂದ್ಕೊಳ್ತೀನಿ. ಇಲ್ಲಿ ಕೆಳಸ್ಪಟ್ಟೆ ಹತ್ರ ಊಟ ಸಿಗ್ಬೋದು. ಆದರೆ ಈ ಮುಸ್ಲಿಮ್ಸ್ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದ್ರ ಮುಖಾಂತರ ಯಾರೋ ಹಿಡ್ಕೊಳ್ತಾರೆ ಅಲ್ಲಿ ನನ್ನನ್ನು ಅಂತ. ಇಲ್ಲಿ ಹಾಸ್ಪಿಟ್ಲ್ ಇದೆಯಲ್ಲ, ಸೊ ಅಲ್ಲಿ ಯಾರೋ ಇವತ್ತು ನನಗೋಸ್ಕರ ಕಾಯ್ಕೊಂಡು ಕೂತಿದ್ದಾರೆ ಅದನ್ನ ಹಿಡ್ಕೊಳ್ಳೋಕ್ಕೆ ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಇಲ್ಲೊಬ್ಬ ಲೋಫರ್ ಕೂತಿದ್ದಾರಲ್ಲ ಇದು ರೈಲ್ವೆ ಹಳಿ ಮೇಲೆ, ಸೊ ಅವನು ಅದಕ್ಕೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಯಾರೋ ಅಲ್ಲಿ ಕೈ ಬಳೆ ತೊಟ್ಕೊಂಡಿದ್ದೀವ, ನೋಡ್ಕೊಂಡ್ರೆ ಆಯಿತು. ಸ್ಟೋರಿ ಇದು ಅಷ್ಟೇ. ಇಲ್ಲೊಬ್ಬ ಫುಲ್ ಟೈಟ್ ಆಗ್ಬಿಟ್ಟು ಬಿದ್ದು ಒದ್ದಾಡ್ತಾವನೆ. ನನ್ನ ದೃಶ್ಯಕ್ಕೆ ಬಂದ ತಕ್ಷಣ ಸಿಗ್ಬಿಡ್ತೀವಿ. 2 ರೈಸ್ ಬಾತು. ಆ್ಯಕ್ಚುಲಿ 2ನೇ ಸರಿ ಬಿಟ್ಟಿರೋದು ಇವರು ಅಂತ ನಾನು ಅಂದ್ಕೊಳ್ತೀನಿ. ಇಲ್ಲ, ಲಾಸ್ಟ್ ಸಂಡೇನೂ ಕೊಟ್ಟಿರ್ಬೋದು. ಟೋಟಲ್ 2ನೇ ಸರಿ ಇಸ್ಕೊಳ್ತಿರೋದು. ಐ ಆಮ್ ಶ್ಯೂರ್
ಮ್ಯಾಗ್ನೆಟ್ ಕಾರ್ ಇದು, ನಿಸಾನ್ ಮ್ಯಾಗ್ನೆಟ್ KA09 MJ 4170 MJ 4170 ಅದು ಫ್ಯಾಮಿಲಿ ಪೀಪಲು. ಒಂದಲ್ಲ 2 ಕೊಟ್ಟರು, ಹೋದ ಸರಿನ 2 ಕೊಟ್ಟಿದ್ರು. ಹಿಂದೆ ಇನ್ನೊಂದು ಯಾವುದೋ ಇದು ಬಂದು ನಿಂತ್ಕೊಂಡಿದೆ, ಹೋಂಡಾ ಕಾರ್ ಬಂದು ನಿಂತಿದೆ, ಅವ್ರಿಗೂ ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು ಅಂದ್ಕೊಳ್ತೀರಿ. ನೋಡೋದ ಸ್ಕೂಟ್ರಲ್ಲಿ ಹೋಗ್ತಿದ್ದಾರೆ, ಎಕ್ಸ್ಟ್ರೀಮ್ ಗಾಡಿ ನಿಲ್ಲಿಸ್ಬಿಟ್ಟು ಇಸ್ಕೊತಾ ಇದ್ದಾನೆ. ಆಟೋದವ್ರು ನಿಲ್ಲಿಸ್ಬಿಟ್ಟು ಇಸ್ಕೊಂಡ್ರು, ಇನ್ಕ್ಲೂಡ್ ಪ್ಯಾಸೆಂಜರ್ ಪ್ಲಸ್ ಇವನು ಡ್ರೈವರು. ಅಲ್ಲಿ ಯಮಹ ಫ್ಯಾಷನು ಇಸ್ಕೊಡ್ತಾ ಇದ್ದಾರೆ. ಈಗ ಯಾವನ ಕಾರಲ್ಲಿ ಬಂದರೆ ಸುಜುಕಿ ಇವ್ರು ಇಸ್ಕೊತಾವನೋ ಏನೋ ಗೊತ್ತಿಲ್ಲಪ್ಪ. ಹೌದು ಹೌದು, ಅದ್ಭುತ. ಇದೇ ಪ್ರಪಂಚದ ಅದ್ಭುತ, ಇದು ಆರ್ಡಿನರಿ ಅಲ್ಲ. ಇಲ್ಲ ಇಲ್ಲ, ನೋಡ್ತಾ ಹೋಗ್ತಾವನೆ, ಟ್ರೈ ಮಾಡ್ತಾ ಇದ್ದಾನೆ, ಈಸಿಯಾಗಿ ಸಿಕ್ಕರಿಗೆ ಇಸ್ಕೊತಾನೆ. ತಗೊಂಡ, ಅದ್ಭುತ ಇದು, ಅದ್ಭುತ. ನಾನು ನೋಡ್ತಾ ಇರೋ ಅದ್ಭುತ. ಅಯ್ಯೋ ತಕೋ, ಹುಡುಗಿಂದೊಂದು ಇವನು ಒಂದು ನನ್ನ ಕೇಳೋದಾದರೆ ಇದೆಲ್ಲ ತಪ್ಪು. ಸುಮ್ಮನೆ ರೋಡಲ್ಲಿ ಯಾರೋ ಏನೋ ಡಿಸ್ಟ್ರಿಬ್ಯೂಷನ್ ಮಾಡ್ತಿರ್ತಾರೆ ಅಂತ ಇಟ್ಕೊಳ್ಳೋದು ತಪ್ಪು. ಬಿಕಾರಿಗಳ ಥರ ಈ ಹೋಯ್ತಾವ ನೀನು ಸ್ವಿಫ್ಟ್ ಕಾರಲ್ಲಿ ತಿಗ ಮುಚ್ಕೊಂಡು ಹೋಗಿ ತಿನ್ನೋದು ಬಿಟ್ಬಿಟ್ಟು ಒಳ್ಳೆ ಬಿಕಾರಿ ಥರ ಬೀದಿ ನಿಂತ್ಕೊಂಡು ಯಾರೋ ಏನೋ ಕೊಡ್ತಾರೆ, ಇಸ್ಕೊಂಡು ತಿಂತಾನೆ. ಕರ್ಮ, ಅವ್ರು ಏನೋ ಗೊತ್ತಿಲ್ಲ. ಹೋಂಡಾ ಗಾಡಿ ಮೊನ್ನೆ ಆ್ಯಕ್ಚುಲಿ ಎರಡು ಇಸ್ಕೊಂಡು ಹಿಂಗೆ ಇಸ್ಕೊಂಡು ಈ ಕಡೆ ತಿರುಗಿ ಡಿಲಿವರ್ ಬಂದು ತಿರುಗಿ ನೋಡ್ತಿಲ್ಲ, ಅದು ಯಾರೋ ಇನ್ನೊಬ್ಬ ಡಿಸ್ಟ್ರಿಬ್ಯೂಷನ್ ಹೋಗ್ಬಿಟ್ಟು. ಆ್ಯಕ್ಚುಲಿ ಅವನು ನನಗೆ 2 ಕೊಟ್ಟಿಲ್ಲ. ಯಾವುದೋ ಸ್ಕೂಟ್ರಲ್ಲಿ ಬರ್ತಾನೆ ಒಬ್ಬ ವ್ಯಕ್ತಿ, ಅವಾಗ ಕಾಣ್ತಾ ನೋಡ್ತಾ ಇರ್ತೀನಿ. ಅವನು ಅವಾಗ ಡಿಸ್ಟ್ರಿಬ್ಯೂಷನ್ ಮಾಡಿ ಹೋಗ್ತಿರ್ತಾನೆ, ಒಬ್ಬ ವ್ಯಕ್ತಿ ಇಲ್ಲಿ ಬರ್ತಾನೆ. ನೆನ್ನೆ ಬಂದಿದ್ದ, ಅದು ನನಗೆ ನನ್ನ ಇಲ್ಲಿವರೆಗೆ ಬಂದುಬಿಟ್ಟಿದೆ, ಅಷ್ಟೊಳಗೆ ಬಂದ. ಅದು ಕಡಿಮೆ ಥರದ ಕ್ವಾಂಟಿಟಿ ಚೆಕ್ ಅಂತ ಯಾರು ಕೈಗೆ ಸಿಗ್ತಾರೋ ಅಲ್ಲಿ ಕೊಟ್ಬಿಟ್ಟು ಹೋಗ್ಬಿಡ್ದ. ನೆನ್ನೆನೂ ಜಸ್ಟ್ ಪೀಸ್ ನನ್ನ ಮುಂದೆ ಬಂದು ನಿಲ್ಸಿದ್ದೇನೆ, ನಾನು ನೋಡಿಲ್ಲ. ನನ್ನ ಬೆನ್ನಿಂದ ನಿಂತ್ಕೊಬಿಡ್ತು ಗಾಡಿ. ಅದು ಅದನ್ನು ನಾನು ತಿರುಗಿಬಿಟ್ಟಿದೆ ಈ ಕಡೆಗೆ. ಆಟೋ ವೆಹಿಕಲ್ ಬರ್ತಿದ್ದಲ್ಲ, ನಾನು ಈ ಕಡೆ ಹಿಂದ್ಗಡೆ ರೋಡ್ ಮೇಲೆ ನಿಗಾ ವಹಿಸಿದ್ದೆ, ಫುಟ್ಪಾತ್ ಮೇಲೆ ನಿಗಾ ವಹಿಸಲಿಲ್ಲ, ಹೀಗಾಗಿ ಮಿಸ್ ಆಗೋಯ್ತು. ಕ್ವಾಂಟಿಟಿ ಜಾಸ್ತಿನೇ ತಂದಿದ್ದಾರೆ ಇವರು, ಕಾರ್ ತುಂಬ ಇದೆ. ರಾಜಶೇಖರದ ಬಲ್ಲ ಮುಚ್ಚಿ ಪರವಾಗಿಲ್ಲ, ಅವರು ರಾಜಶೇಖರ ಕೊಟ್ಟಿದ್ದ ದುಡ್ಡು ಎಲ್ಲ ಜೋಬಲ್ಲಿ ಹಂಗೆ ಐತೆ. ಟೀ ಕುಡ್ದಿದ್ದ ದುಡ್ಡು ಮತ್ತು ಚಾಕ್ಲೇಟ್ ತೊಗೊಂಡಿದ್ದು ದುಡ್ಡು ಎರಡೇ ಖಾಲಿ ಆಗಿರೋದು. 20 ರೂಪಾಯಿ, 100 ರೂಪೀಸಲ್ಲಿ 80 ರೂಪೀಸ್ ಖಾಲಿ ಆಗಿದೆ. ಇನ್ನು 20 ರೂಪಾಯಿ ಕಾಸು, 20 ರೂಪಾಯಿ ಖಾಲಿ ಆಗಿದೆ, 80 ರೂಪೀಸ್ ಹಂಗೆ ಇದೆ. ಊಟ ಇದೆ, ಇವಾಗ ಸಾಯಂಕಾಲಕ್ಕೆ ಆಗುತ್ತೆ, ಇವಾಗ ಮಧ್ಯಾಹ್ನಕ್ಕೆ ಆಗುತ್ತೆ, ಸಾಯಂಕಾಲಕ್ಕೆ ಆಗುತ್ತೆ. ಮಧ್ಯಾಹ್ನ ಬೇರೆ ಯಾರು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ನೋಡೋಣ. ಮಹದೇಶ್ವರ ಕೃಪೆ ಅಂತ ಅಲ್ಲಿ ಹೋಂಡಾ ಆಕ್ಟಿವ್ ಬಿಕಾರಿಗಳು ಇಸ್ಕೊತಾ. ಅಲ್ಲಿ ಸಿಗ್ನಲ್ ಇದೆ ಅಂತ ನಿಲ್ಲಿಸ್ದ, ಅಲ್ಲೇ ಕೈ ಹೊಡ್ಬಿಟ್ಟು ಅಲ್ಲೇ ಇಸ್ಕೊಬಿಟ್ಟ. ಬಿಕಾರಿ ಬಡಿತದೆ, ವಯಸ್ಸಾಗೈತೆ, ಸಾಯೋ ವಯಸ್ಸು, ಇನ್ನೇನು ಹೊಡೈತೆ 4-5 ದಿವಸಕ್ಕೆ. ಹೆಂಗೂ ಇಸ್ಕೊತ ಅದೇನು ಬಂದೈತೋ ಈ ಬಿಕಾರಿಗಳಿಗೆ ಗೊತ್ತಿಲ್ಲ. ನಾನು ಯಾಕೆ ಇವ್ರಿಗೆ ಬೈತೀನಿ ಗೊತ್ತಾ? ವೆಹಿಕಲಲ್ಲಿ ಓಡಾಡೋರಿಗೆ, ಕಾರಲ್ಲಿ ಬೈಕಲ್ಲಿ ಓಡಾಡ್ತಿರಲ್ಲ, ನಿಲ್ಲಿಸ್ಬಿಟ್ಟು ಇಸ್ಕೊತಾರಲ್ಲ, ಅವ್ರಿಗೆ ಯಾಕೆ ಬೈತೀನಿ ಗೊತ್ತಾ? ಅವ್ರಿಗಿಂತಲೂ ಕಷ್ಟ ಇರೋ ಜನಗಳಿರ್ತಾರೆ, ಅವ್ರಿಗೆ ಊಟ ಆಗಲಿ ಅಂತ ಅಷ್ಟೇ. ಸೇ ಫಾರ್ ಎಕ್ಸಾಂಪಲ್, ಇವತ್ತು ನನ್ನ ಜೇಬಲ್ಲಿ ದುಡ್ಡಿದೆ, ಓಕೆ ಒಪ್ಕೊಳ್ತೀನಿ, ರಾಜಶೇಖರ ಕೊಟ್ಟಿರೋದ್ರಿಂದ. ಆದರೆ ಅದಕ್ಕಿಂತ ಮುಂಚೆ ಅಯ್ಯೋ ನನಗೆ ಜೇಬಲ್ಲಿ ದುಡ್ಡಿರಲಿಲ್ಲ. ನೆನ್ನೆ ಸೇ ಫಾರ್ ಎಕ್ಸಾಂಪಲ್ ನೆನ್ನೆ ಜೇಬಲ್ಲಿ ದುಡ್ಡಿರಲಿಲ್ಲ, ಈಗಲೇ ಜೇಬಲ್ಲಿ ದುಡ್ಡಿಲ್ಲ ಅಂತ ಇಟ್ಕೊಳ್ಳಪ್ಪ. ನನ್ನ ಎಷ್ಟೋ ಯಾವಾಗ ಕಾಮನಾಗಿ ಜೇಬಲ್ಲಿ ದುಡ್ಡೇ ಇರೋದಿಲ್ಲ. ಸೊ ಈಗ ನಾನು ಜೇಬಲ್ಲಿ ದುಡ್ಡು ಇಲ್ಲದೆ ಹೋದಾಗ ಅವರು ಫುಡ್ ಡಿಸ್ಟ್ರಿಬ್ಯೂಷನ್ ಒಂದು 10 ಊಟ ತಂದಿರ್ತಾರೆ ಅಂತ ಇಟ್ಕೊಳ್ಳಿ. 10 ಊಟದಲ್ಲಿ 10 ಬೇಡ 100 ಊಟ ತಂದಿದ್ದಾರೆ ಅಂತ ಇಟ್ಕೊಳ್ಳಿ. 100 ಜನ ಎಷ್ಟು ಜೇಬಲ್ಲಿ ದುಡ್ಡು ಇಲ್ಲದವರು ಅಥವಾ ಊಟನೂ ಹೊಂದಿಸ್ಕೊಳ್ಳೋಕ್ಕೆ ಕಷ್ಟ ಆಗುವಂಥ ವ್ಯಕ್ತಿಗಳಿಗೆ ಸೇರಬೇಕದು. ಅದು ಬಿಟ್ಬಿಟ್ಟು ಅಲ್ಲಿ ಯಾವನೊಬ್ಬ 2 ಇಸ್ಕೊಂಡು ಕೈಲಿ ಹಿಡ್ಕೊಂಡು ನಿಂತ್ಕೊಂಡೋಣ, ಬಹುಶಃ ಆಟೋದನ್ನು ಇರಬೇಕು. ಎಡಗೈಗೊಂದು ಬಲಗೈಗೊಂದು. ಇಸ್ಕೊಂಡು ಆ ಕಡೆ ಹೋಗ್ತಾವನವ. ಹೇಳಿದ್ರೆ ತೀರಾ ನಿರ್ಗತಿಗರು ಇರ್ತಾರೆ, ಒಂದೊತ್ತು ಊಟನೂ ಊಟಿಸ್ಕೊಳ್ಳೋಕ್ಕೆ ಕಷ್ಟಪಡ್ತಾ ಇರೋಂಥ ಜನಗಳಿರ್ತಾರೆ, ಅವರಿಗೆ ಊಟ ತಲುಪಬೇಕು. ಈಗ ಜೇಬಲ್ಲಿ ದುಡ್ಡಿರೋರು ತಿಕ್ಕ ಮುಚ್ಕೊಂಡು ಹೋಟ್ಲಲ್ಲಿ ತಿಂದ್ರೆ ಆಯ್ತಿದ್ದಪ್ಪ, ಹೋಗಿ ಹೋಟ್ಲಲ್ಲಿ ತಿಂದರೆ ಮನೆಯಲ್ಲೇ ಮಾಡ್ಕೊಂಡು ತಿನ್ನಲಿ ಬಿಡು. ಇಂಥವ್ರು ಕೊಡೋದು ತಪ್ಪೆ, ಯಾರಿಗೇಳೆ ಇಲ್ಲಿ ಕೊಡೋದು ಎಣ್ಣೆ ಹೊಡೆದ್ಬಿಟ್ಟು ಉಳ್ಳಾಡ್ತಾನಲ್ಲ, ಇಂಥವ್ರದ್ದು ಊಟ ಕೊಡೋದು ತಪ್ಪೆ. ಅಲ್ಲಿ ಬೈಕಲ್ಲಿ ಓಡಾಡ್ತಿರ್ತಾರಲ್ಲ ಅಂಥವ್ರಿಗೆ ಊಟ ಕೊಡೋದು ತಪ್ಪೆ. ಈ ಬ್ರಾಹ್ಮಣ್ಗಳು ನೀವು ರೋಡಲ್ಲಿ ಕೊಟ್ಬಿಡು ಊಟ ತಿಂತಾರೆ ನೋಡ್ತೀನಿ, ತಿನ್ನಲ್ಲ. HX8534
HX8534 ಗಾಡಿ ಅದು ಶ್ರೀನಿವಾಸ. ಆ್ಯಕ್ಚುಲಿ ಅವತ್ತು ಶ್ರೀನಿವಾಸ ಅಂತ ನಾನು ಮೊಬೈಲ್ ರೀಚಾರ್ಜ್ ಮಾಡಿಸ್ಕೊಟ್ಟಿದ್ದ. ಅವನು ನಾನು ಮೊಬೈಲ್ ರೀಚಾರ್ಜ್ ಮಾಡಿಸ್ಕೊಟ್ಟಾಗ ನನ್ನ ಕೈಯಲ್ಲಿ ಬ್ಯಾಗ್ ಇದ್ದಿದ್ದೆಲ್ಲ ಲಾಸ್ಟ್ ಟೈಮ್ ನೋಡಿರೋದು ಅವನೇ ನನಗೆ ಗಾಡಿ ಕುಣಿಸ್ಕೊಂಡು ಮೊಬೈಲ್ ಎಲ್ಲ ರೀಚಾರ್ಜ್ ಮಾಡಿಸ್ಕೊಟ್ಬಿಟ್ಟು ಕೆಲಸನೂ ಕೊಡಿಸ್ತೀನಿ ಅಂತ ಹೇಳ್ದೆ. ಆದರೆ ಕೆಲಸ ಕೊಡಿಸ್ಲಿಲ್ಲ. ಏನದು ಅಡುಗೆ ಕೆಲಸ ಅದು ಇದೆ, ಇಲ್ಲೇ ಮೆಡಿಕಲ್ ಕಾಲೇಜಲ್ಲಿ ಅಡುಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ದ ಅವನು. ಆ್ಯಕ್ಚುಲಿ ಆ ವ್ಯಕ್ತಿ ಅದ್ರ ಜೊತೆಗೆ ಅವನ ಪ್ರಕಾರ ನಾನು ಫ್ರಾಡ್, ಕಳ್ಳ. ನಾನು ನೋಡಿದಾಗಲೆಲ್ಲ ಕಳ್ಳ ಅಂತ ಅಂದ್ಬಿಟ್ಟು ಹೋಗ್ತಾ ಇದೆ. ಇವತ್ತೇ ಹಂಗೆ ಹೋಗಿರೋದು ಬಡ್ಡೆ ರೆಕಾರ್ಡ್ ಮಾಡ್ತಿದ್ದೀನಿ, ವೀಡಿಯೋ ಗೊತ್ತಾಗಿದೆ ಅವನಿಗೆ, ಬಹುಶಃ ಅದಕ್ಕೆ ಹೋಗಿರೋ ಸುಮ್ಮನೆ. ದೂರದಲ್ಲಿದ್ದರೆ ಕಳ್ಳ ಅನ್ಕೊಬಿಟ್ಟು ಹೋಗ್ತಾ ಇದೆ. ಸಿರಿ ಬಸ್ ಸ್ಟ್ಯಾಂಡ್ ಹತ್ರ ಒಂದ್ಸರಿ ಕಳ್ಳ ಅನ್ಕೊಬಿಟ್ಟು ಹೋಗಿದೆ. ಅಂದರೆ ಅವನ ಪ್ರಕಾರ ನಾನು ಸುಳ್ಳು ಹೇಳ್ಕೊಂಡು ಜನಗಳ ಹತ್ರ ದುಡ್ಡು ಕಿತ್ಕೊತಾ ಇದ್ದೀನಿ ಅಂತ ಅವನ ಲೆಕ್ಕಾಚಾರ. ಒಂದು ಕಾರ್ ತುಂಬ ಆಯಿತು ಊಟ. G 385 ಪೊಲೀಸ್ ವ್ಯಾನು ಸಿಗಾಬಿಟ್ಟು ಆರಾಮ್ ಮಾಡಿಬಿಟ್ಟೋದ. ಅದು ನನ್ನ ಕಡೆಗೆ ನೋಡ್ಕೊಂಡೋದ. ಇಲ್ಲೇ ಫಾರ್ ಎಕ್ಸಾಂಪಲ್ ಲೈವ್ ಆಗಿ ತೋರಿಸ್ಬಿಡ್ತೀನಿ. ಅಲ್ಲಿ ಸ್ಕೂಟರಲ್ಲಿ ಹೋಗ್ತಾ ಇದ್ದಾರಲ್ಲ, TVS ಎಕ್ಸಸ್ ಸುಜುಕಿ ಆಕ್ಸೆಸ್ ಗಾಡಿ ರಾಂಗ್ ವೇಲ್ ಹೋಗ್ತಾ ಇದ್ದಾರಲ್ಲ, ಅವನು ಇಸ್ಕೊಂಡೋದ. ಇನ್ನೂ ಒಂದು ಹೊಂಡ ಆ್ಯಕ್ಟಿವ್, ಇನ್ನೂ ಸುಮಾರು ಜನ ಇಸ್ಕೊಂಡೋದ್ರು ಬೈಕಲ್ಲಿ. ಇಲ್ಲಿ ಸುಜುಕಿ ಆಕ್ಸೆಸ್ ಇಲ್ಲಿ ಹೊಸ ಗಾಡಿ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದ್ದಲ್ಲ, ಅಲ್ಲ ಹೊಡ್ಸ್ಕೊಂಡು ಬ್ಯಾಗ್ ಪ್ಯಾಕ್ ಹಾಕ್ಕೊಂಡು. ಅದು ಕ್ಯೂವಲ್ಲಿ ಬೇರೆ ಬತ್ತಲ್ಲ ನೋಡ್ಬೋದು, ಲೈವ್ ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ. ಕ್ಯೂವಲ್ಲಿ ಬೇರೆ ಬತ್ತಲ್ಲ, ಇಸ್ಕೊಂಡು ಹೋಗ್ತಾನಲ್ವಾ. ಅವನು ಕಂಪೇರ್ ಮಾಡಿದ್ರೆ ಅದೇ ಕ್ಯೂವಲ್ಲಿ ನಿಂತಿದ್ದಾರೆ ಎಷ್ಟೊಂದು ಜನ ಕೊಳಕ್ಪಟ್ಟೆ ಹಾಕೊಂಡು. ಆ್ಯಕ್ಚುಲಿ ಕೊಳಕ್ಪಟ್ಟೆ ಹಾಕಿರೋರೆಲ್ಲ ಆರಾಮಾಗಿದ್ದಾರೆ ಅಂತ ನಾನು ಹೇಳ್ತಿಲ್ಲ. ಅವ್ನಿಗಿಂತಲೇ ಗತಿಗೆಟ್ಟವ್ರ ಜನಗಳು ಅಲ್ಲಿದ್ದಾರೆ, ಅದೇ ಕ್ಯೂವಲ್ಲಿದ್ದಾರೆ. ಸೊ ಅವರು ಮಿಸ್ ಆಗುತ್ತೆ ಊಟ. ಅದು ಇವನಿಗೂ ಊಟ ಕೊಟ್ಟಿಲ್ಲ ಅವರು, ಬರೀ ವಾಟರ್ ಬಾಟ್ಲ್ ಕೊಟ್ಟಿದ್ದಾರೆ ಅಷ್ಟೇ. ಅದೇ ಇಸ್ಕೊಡೋಯ್ತು ಅದು ಅಂಥದ್ರಿ ಬರ್ಗೆಟ್ ಬಡ್ಡೆ ಹೋಯ್ತದೆ. ಅದು ಬರ್ಗೆಟ್ಟೋದಲ್ಲ, ನಾಚಿಗೆಟ್ಟವು ನಾವು ನೋಡಿ. ಇಂಥ ಬಡ್ಡೆ ತವೆಲ್ಲ ಇಸ್ಕೊಳ್ಳೋದ್ರಿಂದ ಏನಾಗುತ್ತೆ, ಅಲ್ಲಿ ಕ್ಯೂವಲ್ಲಿ ನಿಂತಿದ್ದಾರಲ್ಲ ಎಷ್ಟೊಂದು ಜನ ಪಾಪ, ಅವ್ರುಗಳಿಗೆ ಊಟ ಇಲ್ದಂಗೆ ಆಗುತ್ತೆ. ನಿಜ ಹೇಳ್ಬೇಕಂದ್ರೆ ಇವನು ಕಂಪೇರ್ ಮಾಡ್ರೆ ಅಲ್ಲಿರೋ ಕಡಿಮೆ ಕಷ್ಟದಲ್ಲಿರೋಂಥ ಜನಗಳೇ ಇರ್ತಾರೆ. ಅಲ್ಲೂ ಎಷ್ಟು ಜನ ಇದ್ದಾರೆ ಗೊತ್ತಾ, ಮುಸ್ಲಿಮ್ಸ್ಗಳಿಗೂ ಅಲ್ಲೂ ಮೆಜಾರಿಟಿ ಮುಸ್ಲಿಮ್ಸ್ ಇದ್ದಾರೆ. ಇದ್ದಾರೆ. ಅಲ್ಲಿ ಬಿಳಿ ಪಂಚೆ ಹಾಕ್ಕೊಂಡಿರೋನು ಇಲ್ಲಿ ಕೆಲಸ ಮಾಡ್ತಾನಲ್ಲ ಅವನು ನಾನೇ ಎಷ್ಟೊಂದು ಸರಿ ವಿಡಿಯೋ ಕವರ್ ಮಾಡಿದ್ದೀನಿ. ಹಾಸ್ಪಿಟ್ಲವ್ರದ್ದೇ ಅವಳಿ ಜಾಸ್ತಿ ಇಲ್ಲಿ ಬರೋ ಲೇಬರ್ಗಳಿರ್ತಾರಲ್ಲ, ಈ ಲೇಬರ್ಗಳು ಸುಮ್ಮನೆ ತಿಗ ಮುಚ್ಕೊಂಡು ಹೋಗಲ್ಲ. ಅವರೆಲ್ಲ ಊಟ ತಂದು ತಿನ್ನಲ್ವೋ ಏನೋ ಗೊತ್ತಿಲ್ಲ, ಮನೆಯಿಂದ ಊಟ ತರಲ್ಲ ಅವ್ರಿಗೆ. ಅಥವಾ ಸಂಬಳ ಬರೋಲ್ಲ, ಸರ್ಕಾರಿ ಸಂಬಳ ಅದು ಬರೋಲ್ಲ, ಗೌರ್ಮೆಂಟವ್ರು ಸಂಬಳ ಕೊಡೋಲ್ಲ, ಭಿಕ್ಷಾ ಮಾಡ್ಕೊಂಡು ತಿನ್ನಿ ಅಂತಾರೆ ಅವ್ರಿಗೆ. ಊಟ ಮುಗಿದೋಯ್ತು, ವಾಟರ್ ಬಾಟ್ಲ್ ಇದೆ, ಅದೇ ಕೊಡ್ತಾ ಇದ್ದಾರೆ. ಇವತ್ತಿನ ದಿವಸ ಯಾರಿಗೆ ಅಯ್ಯೋ ಅನ್ನೋದು ತಪ್ಪೇ ಗುರು. ನಾನು ಈಗ ಒಬ್ಬನಿಗೆ ಯಾರಿಗೆ ಅಲ್ಲಿ ಹೇಳ್ತಾ ಇದ್ದೆ ನಾನು, ಅವ್ರಿಗೆ ಅವನಕ್ಕಿಂತ ಕೊಳಗೆ ಬಟ್ಟೆ ಹಾಕೊಂಡು ನಿಂತಿದ್ದಾರೆ ಪಾಪ, ಕ್ಯೂವಲ್ಲಿರೋರು ಊಟ ಸಿಗ್ತಾಯಿಲ್ಲ ಅಂತ. ಆ ಬಡ್ಡೆ ತಗೋ ನೋಡಿ, ಆ ಕಾರು ಹೋಂಡಾ ಕಾರ್ ನಿಂತಿಲ್ಲ, ಆ ಕಾರ್ ಹಿಂಭಾಗ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರು ಆಲ್ರೆಡಿ ಒಂದೊಂದು ಈಸ್ಕೊಂಡಾಗಲ್ಲಿ ಮುಡಿಬಿಟ್ಟು ಬಂದು ಕ್ಯೂವಲ್ಲಿ ನಿಂತಿರೋದು ಬಡ್ಡೆ ತಗೋವು. ಸಮಾಜ ನೋಡ್ರಪ್ಪ ಇಷ್ಟು ಚಂದ ಆಯ್ತಾ. ಯಾರಿಗೆ ಅಯ್ಯೋ ಅನ್ನೋದು ಕಷ್ಟನೇ. ನಾನು ಹೇಳಿಲ್ವಾ ಅದು ಇಲ್ಲಿ ಕೆಲಸ ಮಾಡ್ತಾನೆ KR ಹಾಸ್ಪಿಟ್ಲಲ್ಲಿ ಅಂತ, ಮೆಡಿಕಲ್ ಕಾಲೇಜಿಗೆ ಗಾರ್ಡನ್ಗೆ ನೀರು ಬಿಡ್ತಾ ಇದ್ದಾರೆ. ನಾನು ನೋಡಿದ ಪ್ರಕಾರ ಅಲ್ಲಿ ಬಿಳಿ ಬಟ್ಟೆ ಹಾಕೊಬತ್ತಾನಲ್ಲ ಈ ಕಡೆ, ಅವ್ನಿಗೆ ಊಟ ಸಿಕ್ಕಲಿಲ್ಲ ಅಂತ ನಾನು ಅಂದ್ಕೊಂಡೆ. ಆದರೆ ಅಲ್ಲಿ ನೋಡ್ರಿ ಅವ್ನ ಕೈಯಾಗಿ ಊಟ ಇದೆ. ಅಂದರೆ ಊಟ ಈಸಿ ಅಲ್ಲೆಲ್ಲ ಇಟ್ಬಿಟ್ಟು ಸೆಕೆಂಡ್ ರೌಂಡ್ ಕ್ಯೂವಲ್ಲಿ ನಿಂತಿದ್ದು ಬಡ್ಡೆ ತದ್ದು. ಅವ್ರು ಕೊಡಲಿಲ್ಲ, ಊಟ ಖಾಲಿ ಆಯಿತು ಅಂತ ಕಳಿಸಿದ್ರು. ಅಲ್ಲೆಲ್ಲ ಇಟ್ಬಿಟ್ಟು ಬಂದಿದ್ದ, ಅದನ್ನ ತಗೊಂಡು ಹೋಗ್ತಾನೆ ಇವಾಗ. ನೋಡಿ ಇಂಥ ಜನ ನಮ್ಮ ಜನಗಳಿರೋರು ನಮ್ಮ ಸುತ್ತಮುತ್ತ ಸಮಾಜದಲ್ಲಿ. ವೆಹಿಕಲಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಕಾರಲ್ಲಿ ಹೋಯ್ತಾ ಇದ್ದಾನೆ, ಸ್ವಿಫ್ಟ್ ಅವ್ನು ಈಸ್ಕೊಂಡು ಹೋಗ್ತಾನೆ. ಇನ್ನು ಪಾಪ ಕ್ಯೂವಲ್ಲಿ ನಿಂತಿದ್ರು, ಅಯ್ಯೋ ಪಾಪ ಅಂತ ನಾವು ಅಂದ್ಕೊಂಡ್ರೆ, ಅವ್ರು ಆಲ್ರೆಡಿ ಈಸ್ಕೊಂಡು ಅಲ್ಲಿ ಮಡಗ್ಬಿಟ್ಟು ಸೆಕೆಂಡ್ ರೌಂಡ್ ಈಸ್ಕೊಟ್ಟವ್ರು ಅವರು. ಸಮಾಜನ ಉದ್ಧಾರ ಮಾಡೋದು ಆ ಕಡೆ ಇರಲಿ. ಕಷ್ಟ ಆಯ್ತು ಗುರು ಇವತ್ತಿನ ದಿವಸ. ಜನಗಳೇ ಅರ್ಥ ಮಾಡ್ಕೋಬೇಕು, ಸರಿಯಾದ ಬುದ್ಧಿ ಕಲ್ತಿಲ್ಲ ಜನಗಳು. ಪಾಪ ಹವಾಮಾನ, ಅವ್ಳು ಪ್ಯೂರ್ ಭಿಕ್ಷುಕರು ಮಾಡ್ಬಿಟ್ಟಾರ ಹವಾಮಾನ.
ಸಂತೃಪ್ತಿ ಅಂತವ್ರು ಮಾಡಿರೋದು. ಈಗ ಜನಗಳೇನಾದರೆ ಇಲ್ಲಿ ಬರ್ತಾರೆ, ಫಸ್ಟು ಮಕ್ಕಳಿಗೆ ಕರ್ಕೊಂಡು ಆಸ್ಪತ್ರೆಗೆ ಹಾಕ್ತಾರೆ. ಫಾರ್ ಎಕ್ಸಾಂಪಲ್ ಆ ಎಮೋಸ್ ಕತೆ ಹಂಗೆ ಆಗಿರುತ್ತೆ. ಮಕ್ಕಳಿಗೆ ಕರ್ಕೊಂಬಂದು ಆಸ್ಪತ್ರೆಗೆ ಆಗಿರ್ತಾಳೆ, ಎಷ್ಟು 2 ದಿವಸ 3 ದಿವಸ ಅಥವಾ 1 ವಾರ ಏನೋ ಅಡ್ಮಿಟ್ ಮಾಡಿರ್ತಾರೆ. ಸೊ ಅವಾಗ ಅಮ್ಮ ಇಲ್ಲೇ ಆಸ್ಪತ್ರೆ ಸುತ್ತಮುತ್ತ ಉಳ್ಕೊಂಡಿರ್ತಾಳೆ. ಆಸ್ಪತ್ರೆ ಜಾಗ ಮುಂದೆ ಗಾರ್ಡನ್ ಇದೆಯಲ್ಲ, ಅಲ್ಲೇ ಉಳ್ಕೊಂಡಿರ್ತಾಳೆ. ಸ್ಟೋರಿ ಏನಾಗಿರುತ್ತೆ ಅಂದರೆ, ಊಟ ಕೊಡ್ತಿರಲ್ಲ, ಗೊತ್ತಾದ ತಕ್ಷಣ ಏನು ಮಾಡ್ತಾಳೆ, ಯಾರೋ ಅಲ್ಲೇ ಅವರೇ ಐಡಿಯಾ ಕೊಟ್ಟಿರ್ತಾರೆ, ಇಲ್ಲ 20 ರೂಪಾಯಿ ಕೊಡು, ಒಂದು ಬಾಕ್ಸ್ ಕೊಡ್ತಾರೆ, ಇಲ್ಲೇ ಊಟ ಬರ್ತಾ ಇರ್ತಾರೆ, ಈಸೀಸ್ ಮಾಡಿಕೊ ಅಂತ. ಸೊ ಅವಳು ಪ್ಯೂರ್ ಭಿಕ್ಷಿಕೆ ಆಗೋಯ್ತಾಳೆ. 20 ರೂಪಾಯಿ ಕೊಟ್ಬಿಟ್ಟು ಒಂದು ಬಾಕ್ಸ್ ತೆಗೆದು ಇಟ್ಕೊಬಿಟ್ಟು ಇಲ್ಲಿ ಯಾರ್ಯಾರು ಬರ್ತಾರೆ ಎಲ್ಲರ ಹತ್ರ ಊಟ ಈಸ್ ಕಲೆಕ್ಟ್ ಮಾಡ್ಕೊಳ್ಳೋದು. ಭಿಕ್ಷುಕರನ್ನ ಜನ್ರೇಟ್ ಮಾಡ್ತಾ ಇರೋದು ಅವ್ರ ಬಡತವು. ಸಂತೃಪ್ತಿ ಅಂತಾರೆ ಭಿಕ್ಷುಕರನ್ನ ಜನ್ರೇಟ್ ಮಾಡೋದು. ವ್ಯಾಗ್ನರ್ ಇವರೇ ಊಟ ಕೊಟ್ಟಿದ್ದೀಗ. ಅಕ್ಕ ಹಿಂದೆ ಇದ್ದಂತ ಮುಂದೆ ಆಗಲಿ, ಬಹುಶಃ ಬೇರೆ ಯಾರೋ ಇನ್ನೂ ಊಟ ಕೊಡೋಕೆ ಬರ್ತಾರೆ. ಅಲ್ಲಿ ಯಾರೋ ಹೋಗ್ತಿದ್ದಾರಲ್ಲ ಭಿಕ್ಷುಕರಾಗೋದು, ಯಾರೋ ಸೀರೆ ಗಿರೆಲ್ಲ ಚೆನ್ನಾಗಿ ಉಟ್ಕೊಂಡು ಹೋಗ್ತಾಯಿದ್ರು. ಅಲ್ಲಿ ಆಸ್ಪತ್ರೆ ಪೇಷಂಟ್ ನೋಡೋಕೆ ಬಂದಿದ್ದಾರೋ ಅಥವಾ ಟ್ರೈನ್ಗೆ ಹೋಗ್ತಿದ್ದಾರೋ ಎಲ್ಲಿಗೋ ಹೋಗ್ತಿದ್ದಾರೋ, ಇಲ್ಲಿ ಊಟ ಕೊಡ್ತಾರೋ ಗೊತ್ತಾದ ತಕ್ಷಣ ಇಲ್ಲೇ ಟೆಂಟ್ ಹಾಕ್ಬಿಟ್ರೋದಾಗೆ. ಹೋಂಡಾ ಈ ಕಾರು ಅವ್ರು ಯಾರೋ ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು, ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು. ಅಲ್ಲಿ ಮುಂದೆ ಇದನ್ನು ತಗೊಬೋದು, ಈ ಕಡೆಗೆ ಅಂತ ಇರ್ಬೋದು. ಬ್ಲ್ಯಾಕ್ ಕಲರ್ ಟಿ ಶರ್ಟ್ ಹಾಕ್ಕೊಂಡದಲ್ಲ, ಅದು ಊಟ ಅರ್ಧಂಬರ್ಧ ತಿಂದ್ಬಿಟ್ಟು ಅಲ್ಲಿ ಕೆಳಗೆ ಚೆಲ್ಬಿಟ್ಟು ಕೈ ತೊಳೆದ್ಬಿಟ್ಟ. ಅದು ತೋರಿಸ್ತೀನಿ ಹತ್ರಕ್ಕೆ ಹೋಗಿ ಸರ್. ಪಾರ್ಕ್ ಫುಲ್ ಫಿಲಪ್. ಇಲ್ಲಿ ನಿಂತ್ಕೊಂಡಿರೋದ ಗಾಡಿ KA05 MQ1056 ಗಾಡಿ ತೆಗೆದು ಇಲ್ಲೇ ಪಾರ್ಕ್ ಮಾಡಿರೋದು ಅಡ್ಡಕ್ಕೆ. ಫುಲ್ ಫಿಲಪ್. ಕಡ್ಕೊಳ್ಳೋ ರಮೇಶ್ ಬಲಂಗೋಚಿ ಎಲ್ಲ ಕಡೆ ಫಿಲಪ್ ಆಗ್ಬಿಡೈತೆ. ಹೊಡಗಡಗ ಇದ್ದು ಇಳ್ಳಾಡ್ತಾವ್ರ ಗುರು. ಕೆಳಗೂ ಕೂರೋ ಜಾಗ ಅಲ್ಲ, ಆ ರೇಂಜಿಗೆ ಬ್ಲಾಕ್ ಮಾಡ್ಕೊಂಡವ್ರಲ್ಲ. ದೃಷ್ಟಿಪಟ್ಟಿಗಳು ಇರಲೇಬೇಕು. ಅಕ್ಷರದಲ್ಲಿ
ಗಂಬಲಾಗೋದು ಯಾಕೆ ಅಂದರೆ ಜನಗಳು ಆ ಕಡೆ ಆಗಲಿ ಇಲ್ಲಿ ಹಿಂದೆ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಅದಕ್ಕೆ ಷಣ್ಮುಗಂ ಬಲಾಗೋದು ಚಪ್ಪಲ್ ತರಿಸ್ತಾರೆ. ಆ್ಯಕ್ಚುಲಿ ಷಣ್ಮುಗಂ ಅಲ್ಲಿ ಕೂತಿದ್ರು ಅವ್ರಿಗೆ ಅಂತ. क्या कुछ जाएगा तो देखता हूँ पता नहीं इधर ही चलो मराठी बहुत खावे वही फाइनल परीक्षा ಸ್ವಲ್ಪ ಆ ಕಡೆ ಕೂತ್ಕೊಳ್ಳಿ. Zero 991 ಇರಬೇಕು, ನಾಟ್ ಶೋರ್. ಈ ಆಟೋದವ್ರು ಮುಂದೆ ಗಾಡಿ ನಂಬರ್ ಪ್ಲೇಟ್ ವೇಟ್ ಮಾಡಿ ಒಂದೇ ಕರ್ಕೊಂಡಲ್ಲಿ ಹಾಕ್ತಿದ್ದಾರೆ. ಹೋಗ್ತಾ ಇದ್ದೀನಿ, ಕ್ರೈಮ್ ರೇಟ್ ಜಾಸ್ತಿ ಇರುತ್ತೆ, ವರ್ಕೌಟ್ ಮಾಡಬೇಕು. ಖಂಡಿತ ಏನಾದ್ರು ವರ್ಕೌಟ್ ಮಾಡಿದ್ರೆ ಏನಾದ್ರು ಸಿಗುತ್ತೆ ಖಂಡಿತ. ಅವನು ನನಗೆ ಒತ್ತರಿಸ್ಕೊಂಡೋದ ಆ್ಯಕ್ಚುಲಿ. ಅವಶ್ಯ ಆಯ್ತು ಅವಾಗರು ಇದ್ದ ಇವಾಗ ಮಾಡ್ಸೋದೇ ಹೊಡೆಯೋದು ಮಾತಾಡೋ ಸ್ಟೈಲ್ದೊಳಗೆ ದೊಡ್ಡ ಹೊಡಿ ಆಗೋದು. ಸರ್ಕಲ್ ತಿರ್ಚಿಟ್ಟು ಬಾಲ US ಆಯ್ತಾ ಹೋದ ಸಭಾ ಅವಾಗಿಂದ ಹಿಂಗೆ ಕೈ ಕೆಳಕ್ಕೆ ಬಿಡೈತೆ ಇವಾಗ. ಇವು ಒಳ್ಳೆ ಸಭೆ ಆಯ್ತಾ ಬೇಕಿತ್ತು. K55M 5707 ಓಮ್ನಿ. ಆ್ಯಕ್ಚುಲಿ ಇಲ್ಲಿ ಕುಷ್ಕ ಮತ್ತು ಎಗ್ ಕೊಟ್ಟರು, ಅರ್ಧ ಎಗ್ಗು ಎಲ್ರಿಗೂ ಅರ್ಧ ಮೊಟ್ಟೆ ಕೊಟ್ಟರು. ನನಗೂ ಅರ್ಧ ಮೊಟ್ಟೆನೇ ಕೊಟ್ಟರು, ಆದರೆ ಮೊಟ್ಟೆ ಒಳಗೆ ಭಂಡಾರ ಇರುತ್ತಲ್ಲ ಅದು ಪೂರ್ತಿ ಇತ್ತು. ಅಂದರೆ ಮೊಟ್ಟೆಯಲ್ಲಿ ಅರ್ಧ ಮೊಟ್ಟೆ ಶೆಲ್ ಇರಲಿಲ್ಲ, ಅಂದರೆ ಬಿಳಿ ಪದರ ಇರ್ತಲ್ಲ, ಅಂದರೆ ಅದಿರಲಿಲ್ಲ. ಓಕೆನಾ, ಅದನ್ನು ತೊಗೊಂಡಿದ್ದೀವಿ. ಆ್ಯಕ್ಚುಲಿ ಟಾಕ್ಸಿಕ್ ಅವನಪ್ಪ ಟಾಕ್ಸಿಕ್ ಮೂವಿದು ಟಿ ಶರ್ಟ್ ಹಾಕೊಂಡು ಒಬ್ಬ ಏನು ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದ. ಮತ್ತು ನಾಗಾಭರಣ ಥರ ಇದನ್ನೆಲ್ಲ ಒಬ್ಬ ವ್ಯಕ್ತಿ, ಪೆಟ್ರೋಲ್ ನಾಗಾಭರಣ ಥರ ಇದನ್ನೆಲ್ಲ ವ್ಯಕ್ತಿ, ಆ ವ್ಯಕ್ತಿ ನಾಗಾಭರಣ ಆ ವ್ಯಕ್ತಿ ಮತ್ತು ಆ ವ್ಯಕ್ತಿ ಜೊತೆ ಒಬ್ಬರು ಲೇಡಿ ಕೂತ್ಕೊಂಡಿರ್ತಾರಲ್ಲ, ಕಿರಿಕ್ ಮಾಡಿದಾರಲ್ಲ ನನ್ನ ಜೊತೆ, ಅವರು ಅಲ್ಲಿ ಕೂತ್ಕೊಂಡಿದ್ರು. ಹೆಂಗೆ ಏನೇನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾಯಿದ್ರು. ಅದು ಆ್ಯಟಿಟ್ಯೂಡ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ, ಒಳ್ಳೆ ಟಾಕ್ಸಿಕ್ ರಿಲೇಟೆಡ್. ನಾನು ಆ್ಯಕ್ಚುಲಿ ವೀಡಿಯೋ ಕವರ್ ಮಾಡಬೇಕಿತ್ತು, ಒಳ್ಳೆ ವಿಷಯಸ್ ಅದು
ನಾಗಾಭರಣ ರಿಲೇಟೆಡ್ ವ್ಯಕ್ತಿಗಳೆಲ್ಲ ಈ ಥರ ಲೈಫ್ ಸ್ಪಾಟಲ್ಲಿ ನಾನು ಅವ್ರಿಗೆ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ಇವತ್ತು ಆ್ಯಕ್ಚುಲಿ ಬೆಳಿಗ್ಗೆ ಫುಟೇಜ್ ಜಾಸ್ತಿ ತೋರಿಸಲಿಲ್ಲ, ಸಿಕ್ಕಾಬಿಟ್ಟೆ ಕಡಿಮೆ ಫುಟೇಜ್ ಅಷ್ಟೇ ಕವರ್ ಮಾಡಿದೆ ನಾನು. ಪ್ರಳಯ ಆಗ್ತಿದ್ದು ಏನೂ ರೆಕಾರ್ಡ್ ಮಾಡೋಕ್ಕೋಗಿಲ್ಲ. ಜೊತೆಗೆ ಇವತ್ತು ನನ್ನ ಸುತ್ತಮುತ್ತ ಇದು ಏನಪ್ಪ ತದ್ವಿರುದ್ಧವಾದ ವಾತಾವರಣ ಇದೆ. ಏನು ಗೊತ್ತಾ, ಇವತ್ತು 5ನೇ ತಾರೀಕು 4ನೇ ತಿಂಗಳು. 4ನೇ ತಿಂಗಳು ನಮ್ಮ 2ನೇ ಅಕ್ಕನ ಯಶೋಮತಿ ಮತ್ತು ನಮ್ಮ ತಂದೆ ಪುಟ್ಟಸ್ವಾಮಿ ಮತ್ತು ಸುರೇಶನ ಮಗ ಚರಣ. ನಮ್ಮ ತಂದೆ ಪುಟ್ಟಸ್ವಾಮಿ ನಂತರ ಚರಣ ಆದಮೇಲೆ ನಮ್ಮ ಅಕ್ಕ ಮಗಳು ಯಶೋಮತಿ, ಇಷ್ಟು ಜನ ಕೆಲಸ ಮಾಡ್ತಾರೆ. ಇದಾದ ನಂತರ ಏಪ್ರಿಲಲ್ಲಿ ನಂತರ ಇವತ್ತು 5ನೇ ತಾರೀಕು ಕುಮುದ ಮತ್ತು ಅವಳ ಗಂಡ ಹರೀಶ ಮತ್ತು ಅವಳ ಮಗ ಅಭೀಶ್, ಇಷ್ಟು ಜನ ಕೆಲಸ ಮಾಡ್ತಾರೆ. ಹೇಳ್ಬೇಕಾದ್ರೆ ಇವತ್ತು ದರಿದ್ರವಾದ ದಿನ ನಮ್ಮದು. ಮ್ಯಾಥಮೆಟಿಕ್ಸ್ ಪ್ರಕಾರ ಹೇಳೋದಾದರೆ ಇವತ್ತು ಅವ್ರದ್ದು ಯಾರ್ದು ಸಪೋರ್ಟ್ ಇಲ್ಲ. ಹೀಗಾಗಿ ಇವತ್ತು ಮೈಸೂರು ಮಹಾನಗರ ನಗರ ಪಾಲಿಕೆ ಮೀಸೆ ಏನೋ ಇದ್ದಿಲ್ಲ, ಏನೋ ಸಪೋರ್ಟ್ ಇಲ್ಲ ಯಾರ್ದು. ಹೀಗಾಗಿ ಇವತ್ತು ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ನನಗೆ. ಬಟ್ ಇವತ್ತು ಉಲ್ಟಾಗೋಗಿದೆ ಎಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಸಿಕ್ತು, ನಾನು ಎಕ್ಸ್ಪೆಕ್ಟ್ ಮಾಡಿದೆ ಲೇಟ್ ಆಯಿತು, ಆದರೂ ಬ್ರೇಕ್ಫಾಸ್ಟ್ ಹೊಟ್ಟೆ ತುಂಬ ಸಿಕ್ತು. ಆಲ್ಮೋಸ್ಟ್ ಹೊಟ್ಟೆ ತುಂಬ ನಾನು ಟ್ರೈನ್ಗೆ ಹೋಗೋಕ್ಕೆ ಅಂತ ಬೇಗ ಹೊರಟೋಗ್ಬಿಟ್ಟೆ. ನಾನು ಬೇಗ ಹೋಗಿದ್ದಿದ್ರೆ ಒಂದು ಸ್ವಲ್ಪ ಮುಂಚೆ, ಒಂದು 15 ಮಿನಿಟ್ಸ್ ಮುಂಚೆ ಹೋಗಿದ್ದರೆ ಊಟಕ್ಕೆ ಹೊಟ್ಟೆ ತುಂಬ ಸಿಕ್ಕಿರ್ತಿತ್ತು. ಮತ್ತು ಮಧ್ಯಾಹ್ನ ಈ ಕಡೆ ನನ್ನ ಎಸ್ಟಿಮೇಷನ್ ಇದ್ದಿದ್ದು ಸಂಜೆ ಟ್ರೈನಿಗೆ ಬರೋದು, ಆದರೆ ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು 12 ಗಂಟೆಗೆಲ್ಲ ಇಲ್ಲೇ ಇದ್ದೆ. ಅಲ್ಲಿ ಎಲ್ಲ ಫಾಸ್ಟಾಗಿ ಕೆಲಸ ಮುಗಿದೋಯ್ತು. ಅಗೇನ್ ಮಧ್ಯಾಹ್ನ ಕೂಡ ಇಲ್ಲಿ 2 ರೈಸ್ ಬಾತ್ ಸಿಕ್ತು, ಅಮಿತ್ ರೈತ, ಚಟ್ನಿ ಪಟ್ನಿ ಎಲ್ಲ ಸೂಪರಾಗಿ, ವಾಟ್ರ್ ಬಾಟ್ಲು ಎಲ್ಲ ಇತ್ತು. ಮತ್ತು ಈವ್ನಿಂಗ್ ಇವಾಗಲೂ ಕುಷ್ಕ ಮತ್ತು ಎಗ್ಗಿತ್ತು, ವಾಟ್ರ್ ಬಾಟ್ಲು ಸಮೇತ ಕೊಟ್ಟರು. ಸೊ ಹೀಗೆ ಏನೇನೋ ಕಥೆಗಳೆಲ್ಲ ನಡೀತಾ ಇತ್ತು. ಇವತ್ತೆಲ್ಲ ಜೇಬಲ್ಲಿ ದುಡ್ಡಿತ್ತಲ್ಲ, ಅದ್ರ ಟೀ ಕುಡಿದೆ. ಸೊ ಇವತ್ತು ಹೇಳ್ಬೇಕಂದ್ರೆ ತದ್ವಿರುದ್ಧವಾದ ದಿನ. ಸೊ ಯಾಕೆಂದರೆ ನಾಳೆ ಬಂದೂರಿಗೆ ಹೋಗಲಿ ಅಂತ ಕಾರಣಕ್ಕೆ ಪುಷ್ ಮಾಡ್ತಾಯಿದ್ದಾರೆ. ಇಷ್ಟು ದಿವಸ ಹಿಡ್ಕೊಂಡು ಎಳಿತಾ ಇದ್ರು, ಬಂದೂರಿಗೆ ಹೋಗ್ತೀರಿ ಅಂದರೆ ಏನಾರು ಒಂದು ಕಿರಿಕ್ ಮಾಡ್ತಾಯಿದ್ರು. ಈಗ ನಾನು ಅವ್ರು ಕಿರಿಕ್ ಮಾಡಿದಾಗ ಬಂದೂರಿಗೆ ಹೋಗೋದೇ ನಿಲ್ಲಿಸ್ಬಿಟ್ಟೆ, ಹೋಗೋ ಪ್ರಾಜೆಕ್ಟ್ನೇ ಡ್ರಾಪ್ ಮಾಡಿಬಿಡ್ತಾಯಿದ್ದೆ. ಸೊ ಅದಕ್ಕೋಸ್ಕರ ಈಗ ಬೂಸ್ಟ್ ಮಾಡ್ತಾಯಿದ್ದಾರೆ. ಇವತ್ತು ವಿರುದ್ಧವಾಗಿ ಕೆಲಸ ಮಾಡಬೇಕಾಗಿತ್ತು, ಅಂದರೆ ತೊಂದರೆ ಕೊಡಬೇಕಿತ್ತು, ಅದ್ರ ಬದಲು ಇವತ್ತೇ ಸಪೋರ್ಟ್ ಮಾಡಿ ಬೂಸ್ಟ್ ಮಾಡ್ತಾಯಿದ್ದಾರೆ ಬಂದೂರಿಗೆ ಹೋಗೋದಕ್ಕೆ. ಬಹುಶಃ ಏನೋ ಬೇರೆ ಸರಿಯಾದ ಟೈಮ್ ಅವ್ರಿಗೆ ಇದು ಅಂತ ಅಂದ್ಕೊಳ್ತೀನಿ. ವಾಟೆವರ್ ಯಾರು ಬೌಲರ್ ಆಗಲಿ ಬ್ಯಾಟಿಂಗ್ ಮಾಡೋಕ್ಕಿದ್ರೆ ಫಸ್ಟ್ ಬಾಲ್ಗೆ ಎಲ್ಲ ರನ್ ಹೊಡಿತೀನಿ. ಬೌಲಿಂಗ್ ಕೊಟ್ಟರು ಅಷ್ಟೇ, ಒಂದೇ ಬಾಲ್ಗೆ ಎಲ್ಲರೂ 1 ವಿಕೆಟ್ ತೆಗೆದ್ರೆ 11 ವಿಕೆಟ್ ತೊಗೊಳ್ತೀನಿ. 10 ಅಲ್ಲ 11 ವಿಕೆಟ್ ತೊಗೋತೀನಿ. ಯಾಕಂದರೆ ಇಲ್ಲಿ ಯಾರು ಧರ್ಮರಾಯ ಇಲ್ಲ, ಇಲ್ಲಿ ಯಾರು ನ್ಯಾಯವಾದ ಸಮ್ಮತವಾದ ಯುದ್ಧ ಮಾಡ್ತಿರೋದೆಲ್ಲ ಅನ್ಯಾಯದ ಯುದ್ಧ. ಹೀಗಾಗಿ ನಾವು ಅವರುಗಳ ಮಧ್ಯ ಮಹಾಭಾರತ ಓದಕ್ಕೆ ಹೋಗಬಾರ್ದು. ನಾವು ಅವರು ಫಾರ್ ಅ ಬ್ಯಾಡ್ ಯು ಆ್ಯಂಡ್ ಯುವರ್ ಡ್ಯಾಡ್ ಅಂತ ಅವ್ನು ಹೇಳ್ತಾರೆ, ನಾವು ಮಾಡ್ಬೋದು. L7703 ಡಿಯೋ ಗಾಡಿ, ಬ್ಲ್ಯಾಕ್ ಕಲರ್. ಮೇ ಬಿ ಒಂದು ಲೇಡಿ ಮತ್ತು ಒಂದು ಫ್ಯಾಮಿಲಿ ಹೋದರು. ಒಂದು ಜೆಂಟ್ಸ್ ಓಡಿಸ್ತಾ ಇದ್ರು, ಗಂಡ್ಸ್ ಗಾಡಿ ಓಡಿಸ್ತಾ ಇದ್ದಿದ್ದು. ಲೇಡಿ ಹಿಂದೆ ಕೂತ್ಕೊಂಡಿದ್ದು. ಅವಳದು ವೇಲ್ ಇದೆಯಲ್ಲ, ವೇಲಲ್ಲ ಅದು ದುಪ್ಪಟ್ಟನೂ ಅಲ್ಲ, ಏನದು ಬೇರೆ ಸ್ಕರ್ಟ್ ಟಾಪ್ ಇರುತ್ತಲ್ಲ, ಚೂಡಿದಾರ ಟಾಪ್ ಅದು ಆ್ಯಕ್ಚುಲಿ ನಗರ ಪ್ಲೇಟ್ನ ಅರ್ಧಂಬರ್ಧ ಕವರ್ ಮಾಡ್ಕೊಂಡಿತ್ತು. ಅವಳು ಆ ಗಾಡಿ ಅವನೇನು ಮಾಡ್ದೆ ಅಂದರೆ ಕಿವಿ ಹತ್ರ ಬಂದು ಹೆವಿ ಜೋರಾಗಿ ಹಾಳು ಮಾಡಿದ್ದು ಅಲ್ಲೇ ಸಡನ್ನಾಗಿ ಮುಂದ್ಗಡೆ ಪಾಸ್ ಆಗ್ತಾನೆ. ಅದು ಆ್ಯಕ್ಚುಲಿ ಸ್ಟೋರಿ ಏನದು ಅಂದರೆ ಅಲ್ಲಿ ಮೊಟ್ಟೆ ಕತೆ ಇತ್ತಲ್ಲ, ಅದಕ್ಕೂ ಮ್ಯಾಚ್ ಆಗುತ್ತೆ. ಮೊಟ್ಟೆ ಕತೆ ಅಂದರೆ ಕುಷ್ಕ ಮತ್ತು ಇದು ಕೊಟ್ಟರಲ್ಲ KR ಹಾಸ್ಪಿಟ್ಲ್ ಹೋಗುವಾಗ, ಇದಕ್ಕೂ ಮ್ಯಾಚ್ ಅಂದರೆ 50% ಕೊಡ್ತೀವಿ ಅಂತ. ಅಂದರೆ ಈಗ ಕಾರ್ ನಂಬರ್ ಅಲ್ಲಿ ಇದ್ರ ನಂಬರ್ ನೋಡಿದ್ನಲ್ಲ, ಸ್ಕೂಟರ್ದ ನಂಬರ್ ಪ್ಲೇಟ್ ನೋಡಿದಲ್ಲ, ಅದು 50% ಸಿಕ್ಕಿತ್ತು. ಅಂದರೆ KA55 ಅಥವಾ KA9 ಯಾವುದು ಅಂತ ಗೊತ್ತಾಗಲಿಲ್ಲ. ಜೊತೆಗೆ ಆಲ್ಫಾಬೆಟ್, ಇನ್ನೂ ಒಂದು ಆಲ್ಫಾಬೆಟ್ ಇತ್ತು, ABCD ಯಾವುದು ಅಂತ ಗೊತ್ತಿಲ್ಲ. ಎಲ್ಲ ಮಾತ್ರ ಕಂಡಿದ್ದು ಸಿಕ್ಕಿದ್ದು. ಅಂದರೆ 2 ಆಲ್ಫಾಬೆಟಲ್ಲಿ 1 ಆಲ್ಫಾಬೆಟ್ ಕಾಣ್ತು. ಸೊ ಅದ್ರ ಕರೆಕ್ಟಾಗಿ 50% ಕಾಣ್ತು. ಈ ಜೊತೆಗೆ ಇನ್ನೊಂದೇನೆಂದರೆ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ನಾನು ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಟ್ರೈ ಮಾಡಿದ್ನಲ್ಲ, ಅಲ್ಲೂ ಕರೆಕ್ಟಾಗಿ 50% ಆಗ್ತಿದ್ದಂಗೆ ಕಿರಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದನ್ನೇ ಅವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಇನ್ನೊಂದೇನೆಂದರೆ ಟಾಕ್ಸಿಕ್, ಅದು ಯಾರು ಮಾಡ್ತಾರೆ ಅಂದರೆ ರಾಕಿಂಗ್ ಸ್ಟಾರ್ ಎಷ್ಟು ಟೀಮ್ ಅವ್ರು ಮಾಡ್ತಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಇದು ಅಲ್ಲಿ ಮುಂಗಡೆ ಅಷ್ಟೇ ಜಿಬ್ರಾ ಕ್ರಾಸ್ ಎಲ್ಲ ಹಿಂಗೆ ಕವರ್ ಮಾಡ್ಕೊಂಡು ಹೋಗೋದು. ಆ್ಯಕ್ಚುಲಿ ನಂಬರ್ ಪ್ಲೇಟ್ ಓದ್ಬೋದು K51 ME5859 ಆಗಿದ್ದು. ಅಬ್ಬಬ್ಬ ಡೋರ್ ಬೇರೆ ತಗೊಂಡು ಎಂಕ್ವೈರಿ ಬೇರೆ ಮಾಡ್ತಾರೆ. K09AA2918 ಗಾಡಿ ಇದೆ, ಸಿಮೆಂಟು KB9322 ಗಾಡಿ ಇದೆ, ಡೆಸ್ಟಿನಿ. Y8802. ಆ್ಯಕ್ಚುಲಿ ಯಾರು ಬೇಕು ಅಲ್ಲಿ ಸುತ್ತಬಳ್ಳಾಳ ಇಟ್ಟಿಟ್ಟಿದ್ದಾನೆ, ಹೊಟ್ಟೆ ತೋರಿಸ್ತಾರೆ. ಆ್ಯಕ್ಚುಲಿ ನಾನು ಸಿಗ್ನಲ್ಗೋಸ್ಕರ ಕಾಯ್ಕೊಂಡು ನಿಂತಿರಲಿಲ್ಲ, ಇಲ್ಲೇನೋ ಸಮಥಿಂಗ್ ನಡೆಯುತ್ತೆ ಅಂತ ಸ್ಟೋರಿ.
ಇತ್ತು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾರೆ. ಇವರು ನನಗೋಸ್ಕರ ವೆಯ್ಟ್ ಮಾಡ್ತಾರೆ. ದೊಡ್ಡ ಟೀಮೇ ಇದೆ. ಐದು ಗಾಡಿ ನಂಬರ್ ಪ್ಲೇಟ್ 25C 6443 ಗಾಡಿ ಅದು. ಐ ಬಿ ಹೇಳಿರುವ ಆರ್ಗನೈಸ್ ಇಲ್ಲ. ಸುಮಾರು ಗಾಡಿಗಳು ಅರೇಂಜ್ ಮಾಡಿರ್ತಾರೆ ಔಟ್ ಆಫ್ ಸ್ಟೇಟ್ ಅಂತ. ಅವನು ಏನಕ್ಕೆ ಅವ್ನು ಮಾಡ್ತಾರೆ ಅಂದರೆ ರಿಸೀವ್ ವಾಪಸ್ ಮಾಡ್ಬೇಕಾದ್ರೆ ಸಡನ್ನಾಗಿ 5 ಬಿಟ್ಟರೆ ಕಣ್ಣಿಗೆ ಹಿಂದೆ ಮುಂದೆ ಯಾರು ಬರ್ತಾರೆ ಏನೋ ಗೊತ್ತಾಗಲ್ಲ. ಜೊತೆಗೆ ಗಾಡಿ ನಂಬರ್ ಪ್ಲೇಟ್ ಕೂಡ ಓದೋಕ್ಕಾಗಲ್ಲ. ಸೊ ಅದೇ ರಿಲೇಟೆಡ್, ಅದಕ್ಕೋಸ್ಕರ ಬಹುಶಃ ಇದು ಅದಕ್ಕೂ ಇದಕ್ಕೆಲ್ಲ ಕ್ಲೀನಾಗಿ ಮ್ಯಾಚ್ ಆಗುತ್ತೆ. ಇವರು ಆಟಿಟ್ಯೂಡ್ ಟೇಸ್ಟ್ ಮಾಡಿದಾಗ ಪ್ರಕಾರ ಬೆಳಗ್ಗೆಗೆ ಬೇದಿ ಆಗುತ್ತೆ, ಡೀಸೆಂಟ್ರಿ ಆಗುತ್ತೆ. ಈಗ ಆಲ್ರೆಡಿ ಹೊಟ್ಟೆ ಬುಳುಕ್ ಅಂತ ಇದೆ. ತಕ್ಕಾಳಪ್ಪ, ಚಾರ್ಜರ್ ಪಾಯಿಂಟ್ ಖಾಲಿ ಇದೆ, ಆದರೆ ಅಲ್ಲಿ ಒಬ್ಬ ಕುತ್ಕೊಂಡು ಮಲಿಕೋ ಬಿದ್ದು ಒದ್ದಾಡ್ತಾವನೆ. ಚಾರ್ಜರ್ ಪಾಯಿಂಟ್ ಖಾಲಿ ಇದೆ, ಬಟ್ ಅವ ಬಿದ್ದು ಒದ್ದಾಡ್ತಾವನೆ. ಪೊಲೀಸರಿಗೆ ಇದೆಲ್ಲ ಕಾಣಲ್ಲ. ಬರೀ ಮೊಬೈಲ್ ಚಾರ್ಜರ್ ಬೆಳಗ್ಗೆ ಖಂಡಿತ ಡೀಸೆಂಟ್ರಿ ಆಗುತ್ತೆ ಗುರು. ಹೊಟ್ಟೆ ನೋಯ್ತಾ ಇದೆ ಆಲ್ರೆಡಿ. ಕುಷ್ಕ ಗಾಡಿನೇ ಓದಿದ್ದೀನಿ ಅದಕ್ಕೆ. ಕುಷ್ಕ ಮತ್ತು ಹೇಗೆ ಕೊಟ್ರಲ್ಲ ಅವರು. ಅದಾಗಲೇ ಮೊಟ್ಟೆ ತಟ್ಟೆಗೆ ಹಾಕ್ತಿ ಇಟ್ಟಾಗಲೇ ನಾನು ಗೆಸ್ಟ್ ಮಾಡಿದೆ. ನಾಳೆ ಮಾದಪ್ಪ ದೇವಸ್ಥಾನಕ್ಕೆ ಹೋಗ್ತೀನಿ ಎಲ್ಲ ಬಂದಿದ್ದೆ. ಸೊ ಅದನ್ನು ತಡೆಯೋಕ್ಕೋಸ್ಕರ ಏನೋ ಸ್ಟ್ರಾಟಜಿ ಮಾಡ್ತಾಯಿದ್ದಾರೆ ಅವರು. ಅಪವಿತ್ರ ಆಗೋದು ಹೋಗದೆ ಇರ್ತಾನೆ ಅಂತ ಟ್ರೈ ಮಾಡಿದ್ರು. ಬಿಟ್ಕೊಳ್ಳೋ ಮಗನ. ನಾಳೆ ಅವ್ರು ತಡೆಯೋದಕ್ಕೆ ಇರೋ ಒಂದೇ ಆಪ್ಷನ್ ಏನಂದರೆ ಏನಾದರೂ ಡೀಸೆಂಟ್ ತಡೆಯೋಕ್ಕಾಗದೆ ಏನಾದ್ರು ಬಟ್ಟೆ ಏನಾದ್ರು ಡೀಸೆಂಟ್ರಿ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಯಾಕೆಂದರೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಕಷ್ಟ. ಅದೇ ಕ್ಲೀನ್ ಮಾಡ್ಕೊಳ್ಬೇಕಾಗಿ ಬರುತ್ತೆ. ನಾನು ನನ್ನ ಜೂಗುಡಿಗೆ ಹೆಂಗೆ ಕ್ಲೀನ್ ಮಾಡ್ಕೊಳ್ಳೋಕೆ ಫುಲ್ ಪಚ್ಚಿ ಬರಬೇಕಾಗುತ್ತೆ. ಫುಲ್ ಗಬ್ಬು ವಾಸನೆ ನೋಡಿತಾ ಇರ್ತೀನಿ, ಅಲ್ಲಿ ಹೋಗೋಕ್ಕಾಗಲ್ಲ. ಕ್ಲೀನ್ ಮಾಡ್ತೀನಿ ಜೂಗುಡಿಗೆ ಹೋಗೋಕ್ಕಾಗ್ಬರುತ್ತೆ. ನಾನು ಟಿ ದೇವೇಗೌಡ ಅವರ ಬಾಲಮುಚ್ಚಿ. X6393 ಗಾಡಿ ಅದು. ಟಿ ದೇವೇಗೌಡ ಬಾಲಮುಚ್ಚಿ ಅವನು. ಲೈಟ್ ಆನ್ ಮಾಡಿಕೊಂಡು ಆಫ್ ಮಾಡಿ ತೋರಿಸಿದ್ದು. ಬಹುಶಃ ಟಿ ದೇವೇಗೌಡ ಅದೇನೋ ತಿರುಗಿರೋ ಸಾಧ್ಯತೆ ಇದೆ ನನ್ನ ಪ್ರಕಾರ. ಈಗ ಆಲ್ರೆಡಿ ರಾಜೇಶ್ ಇದಾನಲ್ಲ ಹೆಸರನ್ನು, ಊಟ ಕೊಡ್ತಿದ್ದಾನಲ್ಲ ರಾಜೇಶದ್ದು ಐಡೆಂಟಿಟಿ ಕ್ರಿಯೇಟ್ ಮಾಡೋ ಸಮಯದಲ್ಲಿ ಟಿ ದೇವೇಗೌಡಂದು ಡೆಲ್ ಏಲಿಯನ್ಗರ್ ಲ್ಯಾಪ್ಟಾಪ್ ಕೊಡಿಸ್ತಾನೆ ವಯ್ಯ ಅಂತ ಹೇಳ್ಬಿಟ್ಟು ಟಿ ದೇವೇಗೌಡ ಕೊಡಿಸ್ತಾನೆ ಅಂತ ಏಲಿಯನ್ಸ್ ಹೇಳಿದ್ರು. ಸೊ ಅದರ ಸಂಭಾಷಣೆ ಪ್ರಗತಿಯಲ್ಲಿದ್ದಾಗ ಚಾಟಿಂಗ್ ರಾಜೇಶ ಊಟ ಕೊಡೋದು ನಿಲ್ಲಿಸಿದ್ದು. ಅಂದರೆ ಆ್ಯಕ್ಚುಲಿ ನಿನ್ನೆ ಮೊನ್ನೆ 2 ದಿನ ಊಟ ಕೊಟ್ಟಿದ್ರು, ಫುಲ್ ನೈಸಿ. ಅಂದರೆ ಇವತ್ತು ಬಂದವರಲ್ಲ, ಶನಿವಾರ ಬಂದವರು 2 ದಿನ ಊಟನೂ ಓಡಿಸ್ತೀವಿ ನಮಗೆ. ಆದರೆ ಅನ್ಹೆಲ್ತಿ ಸ್ಟಾರ್ಟ್ ಆಗಿದೆ. ಅಂದರೆ ಹೊಟ್ಟೆ ತೆಕ್ಕಬಾರ್ದು, ಅಸಿಡಿಟಿ ಜಾಸ್ತಿ ಆಗಿದೆ, ನೆಗಡಿ ಇದೆ. ಆ್ಯಕ್ಚುಲಿ ಆಲ್ರೆಡಿ ನೆಗಡಿ ಗಟ್ಟಲಿಕ್ಕೆ ಸ್ಟಾರ್ಟ್ ಆಗಿದೆ. ನಿನ್ನೆ ಮಧ್ಯಾಹ್ನ ಊಟ ಆದಮೇಲೆ ನೆಗಡಿ ಸ್ಟಾರ್ಟ್ ಆಗಿತ್ತು. ಇವತ್ತು ಬೆಳಗ್ಗೆಯಿಂದ ತೇಕು ಜಾಸ್ತಿ ಆಗಿದೆ, ಅಸಿಡಿಟಿ ಜಾಸ್ತಿ ಆಗಿದೆ ಸಿಕ್ಕಾಪಟ್ಟೆ. ಇವತ್ತು ಬೆಳಗ್ಗೆಯಿಂದ ಊಟ ಮಾಡೋದಾಗಿದೆ. ಮಧ್ಯಾಹ್ನ ಇನ್ನೂ ಜಾಸ್ತಿ ಆಯಿತು ತೇಕು ಬರೋದು. ಇವಾಗ ಸಾಯಂಕಾಲ ಊಟ ಮಾಡೋದ್ನಲ್ಲ, ಈ ಸಾಯಂಕಾಲ ಊಟ ಮಾಡೋದ್ಮೇಲೆ ಹೊಟ್ಟೆ ಊದ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು. ಹೊಟ್ಟೆ ಊದ್ಕೊಂಡೋಗಿದೆ ಆಲ್ಮೋಸ್ಟ್ ಇಲ್ಲ. ಡ್ರಿಪ್ಪರ್ ಅಂತ ಊದ್ಬಿಡ್ತಾ ಇದ್ದೀನಿ. ಬಹುಶಃ ಬೇಡಿಗಿರಿ ಆಗೋ ಎಲ್ಲ ಸಾಧ್ಯತೆ ಗುಣಲಕ್ಷಣಗಳು ಇದೆ. ನೋಡೋಣ. ಅಂದರೆ ನಾಳೆ ಬಂದೂರಿಗೆ ಹೋಗೋದನ್ನು ತಡೆಯೋದಕ್ಕೋಸ್ಕರ ಏನೇನೋ ಮಾಡ್ತಾಯಿದ್ದಾರೆ. ಒಂಥರ ಡಿಫ್ರೆಂಟಾಗಿ ಟ್ರೈ ಮಾಡ್ತಾಯಿದ್ದಾರೆ. ಇಷ್ಟು ಸಹ ಏನಾದರೂ ತೊಂದರೆಗಳು ಕ್ರಿಯೇಟ್ ಮಾಡಿ ಹೋಗದೆ ಹಾಗೆ ನೋಡ್ಕೊಳ್ತಾ ಇದ್ರು. ಇವತ್ತು ಸಪೋರ್ಟ್ ಮಾಡೋ ರೀತಿ ಸಪೋರ್ಟ್ ಮಾಡಿ ತಡೆಯೋ ಪ್ರಯತ್ನ ಪಡ್ತಾಯಿದ್ದಾರೆ. ಅಂದರೆ ಊಟ ಕೊಟ್ಟಿದ್ದು ಸರಿ ಇಲ್ಲ. ಈಗ ನಾನ್ ವೆಜ್ ಕೊಟ್ಟರು, ಸೊ ನಾನ್ ವೆಜ್ ತಿಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಲ್ಲ ಏನು ಅಂತ ಅವ್ರ ಲೆಕ್ಕಾಚಾರ. ಹೊಟ್ಟೆ ಗುಳುಗುಳು ಅಂತ ಇದೆ, ಊದ್ಕೊತಾ ಇದೆ, ತೇಕು ಬರ್ತಾ ಇದೆ. ಬಹುಶಃ ವಾಂತಿ ಬೇದಿ 2 ಹೋಗೋ ಸಾಧ್ಯತೆ ಇದೆ. ನೋಡೋಣ. ಯಾವುದು ಹೋಗ್ತಿದ್ದೆ ದೇವಸ್ಥಾನಕ್ಕೆ, ಅದರ ದಿವಸಕ್ಕೆ ಮಾತಾಡೋಣ. ನನಗೆ ಗೊತ್ತಿತ್ತು ಈ ಥರದ್ದು ಏನಾರು ಆಗುತ್ತೆ ಅಂತ. ಅದಕ್ಕೆ ಇವತ್ತು ಗಾಡಿ ನಂಬರ್ಗಳು ಸಮೇತ ಹೇಳಿದ್ದೆ ನಾನು. ನೆನ್ನೆದು ಹೇಳಿದ್ದೀನಿ, ನೆನ್ನೆ ಮಧ್ಯಾಹ್ನದ್ದು ಹೇಳಿದ್ದೀನಿ. ಲಾಸ್ಟ್ ನಂಬರ್ 16 ಅದು ಚೆನ್ನಾಗಿ ನೆನಪಿದೆ. ಇದು ಈಗ 7, ಲಾಸ್ಟ್ ನಂಬರ್ 7 ಈಗ ಸಾಯಂಕಾಲ ಕೊಟ್ಟಿತ್ತು. ಮಧ್ಯಾಹ್ನ ಕೊಟ್ಟಿದ್ದು ಸರಿಯಾಗಿ ನೆನಪಿಲ್ಲ, ಅದು ಕೂಡ ಹೇಳಿದ್ದೀನಿ, 100% ಹೇಳಿದ್ದೀನಿ. ಶೋ ಮಿಸ್ ಯಾರೋ ಅಲ್ಲ ಬಾಟೋದೊಂದು ಹೈಡಿ ಮಾಡ್ಕೊಂಡೆ ನಿಂತ್ಕೊಂಡೆ ಸಿಗಬಿಟ್ಟೆ. ಈ ಸಂಚೂರು ಮತ್ತೆ ಬಂದು ಗೊತ್ತಾ, ನಾನು ಎಷ್ಟು ನೋಡ್ದಂಗೆ ಫೋಟೋ ಆಯ್ತದೆ.
A2625 ಗಾಡಿ ಇದೆ ರೂಪ A2625 ಗಾಡಿ ಅದು ಆಟೋ. ಆ್ಯಕ್ಚುಲಿ ಏನು ಮಾತಾಡ್ದಾಗ ನಂಗೆ ಗೊತ್ತಿಲ್ಲ, ಕೇಳಿಸಿಲ್ಲ, ಯಾಕಂದ್ರೆ ಇಂಡಸ್ಟ್ರಿಯಲ್ ಇಯರ್ಬಡ್ಸ್ ಹಾಕೊಂಡಿದ್ದೀನಿ ಕಿವಿಗೆ. ಏನೋ ಮಾತಾಡ್ದಂಗಿತ್ತು, ನನ್ನ ರಿಲೇಟೆಡೇ ಮಾತಾಡ್ದಂಗಿತ್ತು. ಕ್ಯಾಮ್ರಾದಲ್ಲಿ ಕವರ್ ಆಗಿರೋ ಸಾಧ್ಯತೆ ಇರುತ್ತೆ. ಅಂದರೆ ಇಲ್ಲೇ ವೀಡಿಯೋ ರೆಕಾರ್ಡ್ ಮಾಡಿದ ಕಾರಣ ನಾವು ಇವತ್ತೇನೋ ಮಾತಾಡ್ದಂಗಿತ್ತು. ಬೆಳಗ್ಗೆ ಆ್ಯಕ್ಚುಲಿ ಒಂದು ವಿಷುವಲ್ ಮಿಸ್ ಮಾಡ್ಕೊಬಿಟ್ಟೆ. ಇಲ್ಲಿ ಒಬ್ಬ ಶಾಸ್ತ್ರಿ ಹೇಳೋನು ಜೋರಾಗೇನೋ ಮಾತಾಡ್ತಿದ್ದ ಅಂದರೆ ನನ್ನ ಪಾಸಿಟಿವ್ ಆಗಿ, ನೆಗೆಟಿವ್ ಆಗಲ್ಲ, ನನ್ನ ಪರವಾಗಿ, ಕಳ್ಳೆಪುರಿ ಕುರುಸ್ವಾಮಿಯವ್ರಿಗೆ ಪರವಾಗಿ. ಕಳ್ಳೆಪುರಿ ಬಹುಶಃ ನಮ್ಮ ಡ್ಯಾಡಿ ಈ ಥರ ಬೆಳಗಿರ್ತಾರೆ ಅಂತ ನಾವು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೋ ಏನೋ ಗೊತ್ತಿಲ್ಲ. ಅಂದರೆ ನಮ್ಮ ಡ್ಯಾಡಿನ ಯಾವ್ದಾದ್ರು ಅಂಗಡಿ ಮುಂದೆ ಮಲಗಿಸಿ ಸೆಕ್ಯೂರಿಟಿ ಕೆಲಸ ಮಾಡಿಸ್ತಾ ಇರ್ತಾರೆ ಅವ್ರ ಕೈಯಲ್ಲಿ ಅಂತ ಇರ್ಬೋದು. ಇದು HT3820 ಗಾಡಿ ಅದು. ಇವ್ರ ಆ್ಯಟಿಟ್ಯೂಡ್ ಇದೆ, ಇದು ಸೀನ್ ಪ್ರಕಾರ ಅದೇ. ಅಂದರೆ ನಮ್ಮ ಡ್ಯಾಡಿ ಹೋಮ್ಲೆಸ್ ಆಗಿರ್ತಾರೆ, ಸೊ ಅವ್ರನ್ನ ಯಾವ್ದಾದ್ರು ಅಂಗಡಿ ಮುಂದೆ ಮಲಗಿಸಿ ಈ ಥರ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇರ್ತಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ನನಗೆ ಆಫರ್ ಬನ್ನಿ ಮಾಡಿದ್ರು ಆ ಥರ. ಅಂದರೆ ನಮ್ಮ ಅಂಗಡಿ ಮುಂದೆ ಮಲಿಕೋ ಊಟ ಗಿಟ್ಟಿದ್ದು ನೋಡ್ಕೊಳ್ತೀವಿ ಅಂತ ಹೆಡ್ಲೈಟ್ ಬಿಡ್ತಾರೆ, ಹತ್ತಿರ ಹೋದ್ಮೇಲೆ ಓದ್ತೀವಿ. ಯಾವ ಗಾಡಿ ಅಂತ ಗೊತ್ತಾಗ್ತಲ್ಲ ಅಷ್ಟೊಂದು ಹೈಬಿ ಒಂದು ಬೈಕ್ KA11 EEV8465 ಗಾಡಿ ಅದು. ಎಷ್ಟು ಚೆನ್ನಾಗಿ ಇಟ್ಕೊಂಡು ಹೈ ಬೀಮ್ ಬಿಡ್ತಾ ಇದ್ರಲ್ಲ ನೋಡಿ ಕಣ್ಣು. ಅದು ವೆಹಿಕಲ್ ಯಾವುದು ಅಂತ ಗೊತ್ತಾಗ್ತಿಲ್ಲ, ಅಷ್ಟು ಜೋರಾಗೈತೆ ಗಾಡಿ ವೆಹಿಕಲ್. ಇದು ಅಷ್ಟೇ ಮುಂದೆ ಡೇಟ್ ಆಗ್ತಿತ್ತು. ಈ ಕಡೆ ಅದು ನೋಡೋದೇ ಇಲ್ಲ, ಬೇರೆ ಅದೇ ಆಗುತ್ತೆ ಖಂಡಿತ. ಹೊಟ್ಟೆ ನೋಡ್ತಾ ಇದೆ, ಹೆವಿ ಹೊಟ್ಟೆ ನೋಡ್ತಾ ಇದೆ. ಹೊಟ್ಟೆ ಗಿಟ್ಟಾಗುತ್ತೆ ಆದರೆ ಸಾಕು. ದೇವ್ರ ಫೋಟೋಗಳು ಬೀಳ್ತಿದೆ ಕೆಳಗೆ. ಆ್ಯಕ್ಚುಲಿ ಅಲ್ಲಿ ಮೇಲಿತ್ತು, ಕೆಳಗೆ ಬಿದ್ದಿದೆ, ಅದು ಉಲ್ಟಾ ಬಿದ್ದಿತ್ತು. ನಾನೀಗ ಸರಿ ಮಾಡಿದ್ದು ವೀಡಿಯೋ ರೆಕಾರ್ಡ್ ಮಾಡೋಕ್ಕೋಸ್ಕರ. ಇದೇ ಸ್ಪಾಟರ್ ಓಡಾಡೋದಲ್ವಾ, ಓಡಾಡೋ ದಾರಿಲಿ ಇರಲಿ ಅಂತ. ಸೊ ಓಡಾಡೋ ದಾರಿಲಿ ಇದು ಹಿಂಗಿದ್ರೆ ಎಕ್ಸಿಟ್ ಎಂಟ್ರಿ ತೊಗೋಬೇಕಾದ್ರೆ ಇಲ್ಲಿ ಓಡಾಡ್ತಿರ್ತೀರಲ್ಲ, ಒಳಗಡೆ ಹೋಗ್ಬೇಕಾದ್ರೆ ಇಲ್ಲಿ ನೋಡ್ಕೊಂಡು ಹೋಗ್ಬೋದು ಅಂತ ಇಟ್ಟಿರ್ತೀನಿ. ಆದರೆ ಬಡೇ ಕ್ಲಾರೋ ಸಾಕಿದ್ದಾರೆ. ಆ್ಯಕ್ಚುಲಿ ಇಲ್ಲಿಗೆ ಬಂದಾಗಿದ್ದ ಸುಮಾರು ಒಂದು 4-5 ಫೋಟೋಸ್ ಹಾಕಿದ್ದೀನಿ ನಾನು. ಇದೀಗ ಎಲ್ಲ ದೇವಸ್ಥಾನದಲ್ಲಿ ಎತ್ಕೊಬಿಟ್ಟಿರೋದು, ಒಂದಷ್ಟು ಪಾರ್ಕ್ ಮರದ ಹತ್ರ ಇಟ್ಟೋಗಿದ್ದು. ಇದು ಇವಾಗ ಸ್ವಲ್ಪ ನಾನು ಹೊರಗಡೆ ಹೋಗ್ಬೇಕಾದ್ರೆ ಚೆನ್ನಾಗಿತ್ತು, ಇವಾಗ ಬುಡ್ದಾಕಿರೋದೆ ಬಿಟ್ಟು. ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಎಣ್ಣೆ ಹೊಡ್ಕೊಂಡು ಅರ್ಚಾಡ್ತಿದ್ನಲ್ಲ ಒಬ್ಬ, ಯಾರು ಕಶ್ಯಪ ಬ್ರಹ್ಮ, ನಾನ್ಯಾರು ದಶಕಂಠ ರಾವಣ ಅಂತ ಹೇಳ್ಕೊಂಡು ಡ್ಯಾನ್ಸ್ ಆಡ್ತಿದ್ನಲ್ಲ, ನಾಟಕ ಡೈಲಾಗ್ ಎಲ್ಲ ಹೊಡಿತಾನಲ್ಲ, ಹೌದು. ಆ ಕಡೆ ದೇವಸ್ಥಾನದವ್ರಿಗೆ ಆವಾಜ್ ಹಾಕೋಂಥರ ಅರ್ಚಾಡ್ತಾ ಇದ್ದಾನೆ. ಅದು ಅವ್ರಿಗೇನು ಡಿಸ್ಟರ್ಬ್ ಆಗೋಲ್ಲ ಬಿಡು, ನನಗೆ ಡಿಸ್ಟರ್ಬ್ ಆಗೋದು. ನಾಳೆ ನಾನು ಬಂದಿರ್ಗೋಬೇಕಲ್ಲ, ಸೊ ಬೇಗ ಮಲಿಕೊಳ್ಳೋ ಪ್ಲ್ಯಾನ್ ಇದೆ. ಮಳೆ ಬರೋ ಸೂಚನೆ ಇದೆ, ಒಂದೇ ಒಂದು ನಕ್ಷತ್ರಗಳು ಕಾಣ್ತಾ ಇಲ್ಲ, ಮೋಡ ಇದೆ, ಗಾಳಿ ಬೀಸ್ತಾ ಇದೆ ತಣ್ಣಗೆ, ಮಳೆ ಬರೋ ಸಾಧ್ಯತೆ ಇದೆ. ಅವನು ಎದುರಿಗೆ ಗಲಾಟೆ ಮಾಡ್ತಾ ಇದ್ದಾನೆ. ಬಹುಶಃ ಇದಾಗಲ್ಲ ಅಂತ ಅಂದ್ಕೊಳ್ತೀನಿ, ಏನು ನಿದ್ದೆ ಮಾಡೋಕ್ಕೆ ಬಿಡೋದಿಲ್ಲ ಅಂತ ಅಂದ್ಕೊಳ್ತೀನಿ. ನೋಡೋದ ಅಥವಾ ಬಂದವರು ಹೋಗಲಿ ಅಥವಾ ಹಾಳು ಬಿದ್ದೋಗಲಿ ಅಂತ ಬಿಟ್ಬಿಡ್ತಾರೆ ಏನೋ ಗೊತ್ತಿಲ್ಲ, ನೋಡೋದ. ಆ್ಯಕ್ಚುಲಿ ಅವರು ಕುಡ್ದಿರಲ್ಲ, ಸುಮ್ಮನೆ ಹಂಗೆ ನಾಟಕ ಆಡೋದು. ಬಟ್ ಇಲ್ಲ, ಗಲಾಟೆ ಮಾಡೋಕ್ಕೋಸ್ಕರ, ನನಗೆ ಡಿಸ್ಟರ್ಬ್ ಮಾಡೋಕ್ಕೆ.
ಏನು ಸ್ವಂತ ಮನೆ ಮುಂದೆ ಬಂದು ಯಾರು ಗಲಾಟೆ ಮಾಡಲ್ಲ ಹಿಂಗೆ. ಆ ರೇಂಜಿಗೆ ಬಂದು ದೇವಸ್ಥಾನ ಮುಂದೆ ಗಲಾಟೆ ಮಾಡ್ತಾರೆ ಅವರು. ಬಿಟ್ಬಿಡ್ತಾರ ಅವರು. ಅವರೇ ಬೆಳೆಸಿರೋದು ಆ್ಯಕ್ಚುಲಿ ಅವ್ರನ್ನ. ಅವರೇ ದುಡ್ಡು ಕೊಟ್ಟು ಎಣ್ಣೆ ಹೊಡಿಸ್ತಾ ಇರೋದು. ಅವರು ಟಾರ್ಗೆಟ್ ಏನಂದರೆ ನನಗೆ ತೊಂದರೆ ಕೊಡೋದು ಅಷ್ಟೇ. ಅದಕ್ಕೆ ಅವ್ನು ಪಾರ್ಕಿಗೆ ಬಂದು ದೇವಸ್ಥಾನದವ್ರಿಗೆ ಒಯ್ಯೋದು. ಮಂಜಪ್ಪ ದೇವರು ಅಂತಾನೆ. ಆದರೆ ಅಲ್ಲಿ ಕೆಲಸ ಮಾಡ್ತಾರಲ್ಲ ಅವರು ಬೈತಾ ಇರೋದು ಅವನು. ಬರ್ಬೋದು ಆ ಕಡೆ ಅವ್ರ ಕಡೆಗೆ ಹೊಟ್ಟೆ ಬರ್ಬೋದು. ಇವತ್ತೇನೋ ಗಲಾಟೆ ನಡೆಯೋ ಸಾಧ್ಯತೆ ಐತೆ, ನೋಡೋಣ. ನೋಡೋ ಸದ್ಯಕ್ಕೆ ಮಲಿಕೊಳ್ತೀನಿ, ಅದೇನಾಗುತ್ತೆ ಆಗಲಿ. ಇಂಡಸ್ಟ್ರಿಯಲ್ ಇಯರ್ಬಡ್ಸ್ ಇರೋದ್ರಿಂದ ಸ್ವಲ್ಪ ಆಡಿಯೋ ಎಲ್ಲ ಕಡಿಮೆ ಇರುತ್ತೆ. ಪಕ್ಕಕ್ಕೆ ಬಂದು ಗಲಾಟೆ ಮಾಡೋದೆಲ್ಲ ಸಾಧ್ಯತೆ ಉಂಟು, ನೋಡೋಣ. ಅದೇ ಹೇಳಿಲ್ವಾ ಇವಾಗ ಬರೀ ಮಿಂಟ್ರಿಗುಟ್ಟು ಆಟಗಳೇ ಆಡೋದು ಅಂತ. ಇಲ್ಲಿ ಬಂದು ಟಾಯ್ಲೆಟ್ ಮಾಡ್ತಾವನೆ. ಇಲ್ಲಿ ಬಂದು ಟಾಯ್ಲೆಟ್ ಮಾಡೋಕ್ಕೆ ಬಂತೇನಪ್ಪ ಅವನಿಗೆ. ಅವನು ಬರ್ತಾವನೆ, ಯಾರು ಗಣಪತಿನ ಯಾರೋ ಅಂದ್ರೆ ಅವನು ದೊಣ್ಣೆ ಹಿಡ್ಕೊ ಬರ್ತಾವನೆ. ಇವನು ಓಡಾಯ್ತವನು, ಉಯ್ಕೊಂಡೇ ಓಡಾಯ್ತವನು. ಇಲ್ಲಿವರೆಗೆ ಬಂದು ವೀರೇನು ಮಾಡ್ತಾಯಿದ್ದ, ಇವರು ಈ ದೊಡ್ಡ ಹಿಡ್ಕೊಂಡು ಈ ಕಡೆ ಬರ್ತಾವೆ. ಆ ನೀರಿನ ಮಾಡ್ಕೊ ಓಡಾಯ್ತಾನೆ. ಅವರು ಬಂದಿರೋದು ಅದನ್ನ ನನ್ನ ಮುಂದೆ ಬಂದು ಎಲ್ಲ ಹೊಡಿತಾರೆ. ಆ್ಯಕ್ಚುಲಿ ಇಂಡಸ್ಟ್ರಿಯಲ್ ಇಯರ್ಬಡ್ಸ್ ಹಾಕೊಂಡಿದ್ದು ಏನು ಮಾತಾಡ್ತಾರೆ ಕೇಳಿಸ್ತಾನೆ ಹೋಗ್ತದೆ. ಇವರು ಟೈಟ್ ಆಗಿಬಿಟ್ಟವ್ರೆ. ರಪ್ಪ ಅಂತ ಹೊಡ್ಬಿಡ್ತೀನಿ ಇವಾಗ. ಪಾಪ ಅವ್ನು ಬಿಟ್ಬಿಡಾಕ ಬರೋಕಿಲ್ಲ, ಅವ್ನು ಪಾಡ್ಗವನು ಅವನು ಬಿಡು. ಯಾವನ್ಗೂ ಬಿಡೋಕಿಲ್ಲ ನಾವು. ಅಲ್ಲ ರಣಧೀರ ಆ ಕಡೆಯಿಂದ ಬರ್ತಾನೆ. ಇವರು ಎದ್ದೊಟ್ಟೋದ್ರು. ಇಲ್ಲಿ ಬಾಟ್ಲ್ ಆಯ್ತಾರಲ್ಲ ಅವ್ರನ್ನ ಓಡಿಸ್ತಾವನು. ಓಡಿಸ್ಲಿಲ್ಲ, ಅವ್ರು ಆ್ಯಕ್ಚುಲಿ ಎದ್ದೋಗಕ್ಕೆ ರೆಡಿಯಾಗಿದ್ರು. ಇವರು ನಾವು ಓಡಿಸ್ಬಿಟ್ಟೆ ಏನಂತ. ನಾನು ಎದ್ದು ಓಡೋಗ್ಬಿಡ್ತೀನಿ ಅಂತ ಅಂದ್ಕೊಂಡವನು. ಇನ್ನೊಂದಪ್ಪ ಬಂದು ತಿಂದಿರ ದೌರಣಿಗೆ ಏಟ್ಕೊಂಡು ತಿಂತೀರಾ ಅಷ್ಟು. ನಿನಗೆ ದೇವ್ರನಿಗೂ ನಿನಗೆ ಮರ್ಯಾದೆ ಕೊಡ್ತಿದ್ದೀನಿ, ಮರ್ಯಾದೆ ಉಳಿಸ್ಕೋಬೇಕು. ಫಸ್ಟು ನಿಯತ್ತು ಮಂಜಪ್ಪ ಅವ್ರಿಗೆ ದೇವ್ರನಿಗೆ ಅವ್ರು ಏನು ಮಾಡಿದ್ರು, ಅವರು ಏನೇ ಮಾಡಿದ್ರು, ನನಗೆ ಸೈಕಲ್ ಕೊಡಿದ್ರು, ಊಟ ತಿಂಡಿ ಎಲ್ಲ ಹಾಕಿಸ್ತಿದ್ರು. ನಿನಗೇನೇ ಬಂದಿರೋದು ನಿನಗೆ ರೋಗ.
ದೇವಸ್ಥಾನದವ್ರದ್ದಾಯ್ತು. ಇವಾಗ ಯಾರು ಇನ್ನೂ ಇಬ್ಬರು ಬಂದು ಇಲ್ಲಿ ಹುಡ್ಕಾಡ್ತಾವ್ರೆ ಯಾರನ್ನ. ಬೆಂಕಿ ಕಾಣ್ತಾ ಇದ್ದಾರೆ, ಸಿಗರೇಟ್ಸ್ ಎತ್ಕೊಂಡು ಅವರಿಬ್ಬರು ಹುಡ್ಕಾಡ್ತಾವ್ರೆ ಯಾರನ್ನ. ನನ್ನ ಕಡೆಗೆ ನೋಡ್ತಾವ ನಾವು. ಅಲ್ಲಿ ಕುತ್ಕೊಂಡಿದ್ರು ಆ್ಯಕ್ಚುಲಿ ಬಂದು. ಅಲ್ಲಿ ಕೂತ್ಕೊಂಡು ಏನೋ ಮಾತಾಡ್ತಾಯಿದ್ರು, ಕೈ ತೋರಿಸ್ಕೊಂಡು ಆ ಕಡೆ ಈ ಕಡೆ. ಹೀಗೆದ್ದು ಇಲ್ಲಿ ಮಲಗ್ತಾರಲ್ಲ ಜನಗಳು, ಒಂದಷ್ಟು ಜನ ಆ ಕಡೆ ಬಂದು ಹುಡ್ಕಾಡ್ತಾವೆ. ನಾಯಿ ಅವಳಿ ನೋಡ್ಕೊಂಡು ಹೋಗ್ತಾ ಇರೋದು. ಹೇಳಿಲ್ವಾ ಸಾಯಂಕಾಲ ಮಲಗದೆ ಇರಲಿ ಅಂತ ಎದುರಿಸೋದಕ್ಕೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ನೋಡಲ್ಲ ಇನ್ನೂ ಏನೇನು ಮಾಡ್ತಾರೆ. ದೇವಸ್ಥಾನ ನಾವು ಓಡಿಸ್ಬಿಟ್ಟು ಅವನ್ನ ಹಂಗೆ ಅಂತ ಹೇಳಿ ಮೀಸೆ ತಿರ್ಗವ ಅಂತಲೇ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅದು ಅಲ್ಲದೆ 5ನೇ ತಾರೀಕಲ್ಲ ಇವತ್ತು. ಸೊ ಕುಂಭದಳ ಕಂದನ ಪರವಾಗಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ನ್ಯಾಯ ಅವ್ರಿಗೆ ಬಗೀತಾ ಇರೋದು. ಆ ಪಾರ್ಕಲ್ಲಿ ಸುಮಾರು ಜನ ಇದ್ದಾರೆ, ಯಾರು ಬೇಕಂತ ಎದುರಿಸೋದಕ್ಕೆ ಏನೇನೋ ಆಟಗಳು ಆಡ್ತಾ ಇದ್ದಾರೆ ಅಲ್ಲಿ. ಇದು ಅದಕ್ಕೋಸ್ಕರನೇ ಚಾಮುಂಡೇಶ್ವರಿ ಫೋಟೋನ ಕೆಳಗಡೆ ಬಿಸಾಕ್ತಿರೋದು. ಅಂದರೆ ಅಪಶಕುನ ಅಂತ ಎದುರ್ಕೊಬಿಡ್ತಾನೆ ಅಂತ. ಅದಕ್ಕೆ ಒಂದು ದೊಣ್ಣೆ ತೊಗೊಬಂದು ಹಿಡ್ಕೊಂಡಿದ್ದ. ಅವನೇನು ಲೆಕ್ಕಾಚಾರ ಹಾಕ್ಕೊಂಡಿದ್ದ ಅಂದರೆ ಎದುರ್ಕೊ ಓಡ್ಬಿಡ್ತಾನೆ ಅವನು ಅಂತ ರೆಡಿ ಹಾಕ್ಕೊಂಡಿಲ್ಲ ಅವನು. ಅಂದರೆ ನಾಳೆ ಬಂದ್ರಿಗೆ ಹೋಗಿ ಪ್ಲ್ಯಾನ್ ಮಾಡಿದ್ದಾನಲ್ವ. ಸೊ ಸಾಯಂಕಾಲ ಇವಾಗಲೇ ಓಡಿಸ್ಬಿಡೋದ, ಮುಂಚೆ ಟೈಟ್ ಟೀಮ್ ಅದು. ಸಾಯಂಕಾಲನೇ ಓಡಿಸ್ಬಿಡೋದ ಅಂತ ಏನೋ ರೆಡಿ ಹಾಕ್ಕೊಬಂದ ನಾವು. ಇವ್ರುಗಳ್ದು ಅದೇ ಕತೆ ಬಹುಶಃ. ಹುಡ್ಕಾಡ್ತಿರೋ ಥರ ಯಾರನ್ನ ಹುಡ್ಕಾಡೋಕ್ಕೆ ಬರ್ತಾರಲ್ಲ ಆ ಥರ. ಇದು ಆ್ಯಕ್ಚುಲಿ ಇದನ್ನೆಲ್ಲ ಸಿಂಪಲಾಗಿ ಪರಿಗಣಿಸ್ಬಾರ್ದು. ಆ್ಯಕ್ಚುಲಿ ಇದರಿಂದ ಬೇರೆ ಬೇರೆ ಸ್ಟ್ರಾಟಜೀಸ್ ಎಲ್ಲ ಇರುತ್ತೆ. ಯಾವುದೋ ಒಂದು ಕಥೆ ಇದೆ, ಯಾವುದೋ ಮಕ್ಕಳು ಹುಲಿ ಬತ್ತು ಅಂತ ಮನೆ ಮುಂದೆ 2-3 ಸರಿ ಕೂಗ್ಕೊತಾರಂತೆ. 2-3 ಸರಿ ಕೂಗ್ದಾಗಲೂ ಮನೆಯಿಂದ ಯಾರೋ ಈಚೆಗೆ ಬಂದು ನೋಡ್ತಾರಂತೆ, ಯಾವುದು ಇರಲ್ವಂತೆ. 3ನೇ ಸರಿಗೆ ಹುಲಿ ಬಂದೇ ಬಿಡುತ್ತಂತೆ ನಿಜವಾಗ್ಲೂ. ಆವಾಗ ಹುಡುಗರು ಕೂಗ್ಕೊಂಡಾಗಲೂ ಮನೆಯಿಂದ ಯಾರು ಈಚೆ ಬರಲ್ವಂತೆ, ಏನೋ ಸುಮ್ಮನೆ ತಮಾಷೆ ಕೂಗ್ತಾವ್ರೆ ಅಂತ. ಅವಾಗ ನಿಜವಾಗ್ಲೂ ಹುಲಿ ಬಂದಿರುತ್ತಂತೆ. ಸೊ ಆ ಥರ ಕದೀತೀನಿ ಅಥವಾ ಹೊಡಿತೀನಿ ಅಂತ ಹೇಳ್ತಾ ಹೊಡೆದೇ ಬಿಡ್ತಾರೆ. 2-3 ಜನ ತಪ್ಪಿಸ್ಕೊಂಡು ಆ ಥರ ಏನೋ ಬುದ್ಧಿವಂತಿಕೆಗಳ ಆಟಗಳು ಆಡ್ತಾರೆ. ಆ್ಯಕ್ಚುಲಿ 10 ಗಂಟೆಯಿಂದ 12 ಗಂಟೆವರೆಗೂ ಮಲ್ಕೊಂಡೆ. 12 ಗಂಟೆಗೆ ಎಚ್ಚರ ಆಯಿತು. ಪುನಃ ನಿದ್ದೆ ಬಂದಿಲ್ಲ. ಈಗ ನಾಯಿಗಳು ಅವಾಗಿಂದ ನಾಯಿಗಳು ಸೌಂಡ್ ಮಾಡ್ತಾನೆ ಇತ್ತು. ಈಗ ಓಡಿಸಿದ್ದೆ, ಈಗ ಮತ್ತೆ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 3 ಗಂಟೆಗೆ ಅಲಾರಾಮ್ ಬಿಟ್ಟಿದ್ದೆ. ಈಗ ಸಮಯ 2:30. ಇನ್ನು ಅರ್ಧ ಗಂಟೆ ನಿದ್ದೆ ಮಾಡೋಕ್ಕೆ ಆಪ್ಷನ್ ಇದೆ. ಪೇಪರ್ ವರ್ಕ್ ಮಾಡಬೇಕು, ಮೊಬೈಲ್ ಚಾರ್ಜ್ ಮಾಡಬೇಕು ಸ್ವಲ್ಪ, ಬಂದರು ಹೋಗಿದ್ದ ಮುಂಚೆ. ಸೊ ನಾನೆಲ್ಲ ರೆಡಿ ಮಾಡ್ಕೊಂಡು 8 ಗಂಟೆಗೆ ಮೈಸೂರು ಬಿಡಬೇಕು ಅಂದ್ಕೊಂಡಿದ್ದೀನಿ. ಸೊ ಬೇಗ ತಿಳಿದೆ, ಅದಕ್ಕೆ ಯಾವ ಕೆಲಸಗಳು ಆಗಬಾರ್ದು ಅಂತ ಇದೆಲ್ಲ ಆರ್ಗನೈಸ್ ಮಾಡಿರೋದು. ಆ್ಯಕ್ಚುಲಿ ಎಣ್ಣೆ ಹೊಡ್ಕೊಂಡು ಇಲ್ಲಿ ಗಲಾಟೆ ಮಾಡ್ತಿದ್ದೋ ನಿದ್ದೆ ಯಾರೋ ಆ ಕಡೆ. ಸುಮ್ಮನೆ ನೆನಪಾದ ಮಲಗಿದ್ದೆ. ಇಂಡಸ್ಟ್ರಿಯಲ್ ಇಯರ್ಬಡ್ಸ್ ಹಾಕ್ಕೊಂಡಿದ್ದೆಲ್ಲ ತೀರಾ ಕಡಿಮೆ ಸಣ್ಣಕ್ಕೆ ವಾಯ್ಸ್ ಕೇಳಿಸ್ತಾ ಇತ್ತು. ಈಗ ಸುಮ್ಮನೆ ಮಲಿಕೊಂಡಿದ್ದೆ, ನಿದ್ದೆ ಬಂದ್ಬಿಟ್ಟು 10 ಗಂಟೆಗೆ. 12 ಗಂಟೆಗೆ ಎಚ್ಚರ ಆಯಿತು. ಆವಾಗಲೂ ಇನ್ನೂ ಮಾತಾಡ್ತಾನೆ ಇದ್ದೆ ಬಡ್ಡಿ ಮಗ ಅವನು.